स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर वन्दे तं सच्चिदानन्दं विजयवर्यं महामहिं वेदवेदान्तसारज्ञं सद्गुरुं प्रणतोऽस्म्यहं सम्प्रायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री 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 आनन्देन्द्र सरस्वती महासद्गुरुभ्यो नमः श्री भगवो ब्रह्म कथन्तैः विरुद्धम् अभ्युपगम्यते कथनं तैः ಅಲ್ವಾ ಭಾಷ್ಯ ಬೇಕು ಶ್ಲೋಕದ ಭಾಷ್ಯ ಬೇಕು 236 ಭಾಷ್ಯ 236 ಇದಾಯ್ತಾ ಪೀಠಿಕೆ ಕಥಂತೈः ವಿರುದ್ಧಂ ಶ್ಲೋಕವೂ ಆಯ್ತಾ हेतोरादि फलं येषाम् आदिर्हेतुः फलस्य च हेतोरादि फलं येषाम् आदिर्हेतुः फलस्य च तथा जन्म भवेत् तेषां पुत्रात् जन्म पितुर्यथा जन्म भवेत् अश्वेता यथा हेतोरादि फलं येषाम् आदिर्हेतुः फलस्य च तथा जन्म भवेत् तेषां पुत्रात् जन्म पितुर्यथा येषां मते ಯಾವ ಮೀಮಾಂಸಕರ ಮೊದಲು ಹಾಕಿದ್ದಾರೆ ಧರ್ಮಾಧರ್ಮದಿಂದ ಶರೀರ, ಶರೀರದಿಂದ ಧರ್ಮಾಧರ್ಮ ಎರಡು ಹುಟ್ಟುತ್ತೆ ಅಂತಾರೆ, ಎರಡು ಕಾರಣ ಅಂತಾರೆ. ಧರ್ಮಾಧರ್ಮವೂ ಕಾರಣ, ಶರೀರವೂ ಕಾರಣ. ಧರ್ಮಾಧರ್ಮವೂ ಕಾರ್ಯ, ಅದು ಎಫೆಕ್ಟು, ಶರೀರವೂ ಎಫೆಕ್ಟು, ಕಾರ್ಯ. ಎರಡು ಕಾಸು ಎರಡು ಇದು ಎಫೆಕ್ಟು ಅಂತಾರೆ. ಏನಪ್ಪ ಅರ್ಥ ಆಗಲ್ಲ. ಎರಡು ಕಾರ್ಯ ಪರಸ್ಪರ ಕಾರ್ಯಕಾರಣ ಭಾವ ಅಂತಾರೆ. ಎರಡು ಕಾರ್ಯ ಎರಡು ಕಾರಣ, ಪರಸ್ಪರ ಕಾರ್ಯಕಾರಣ ಅಂತ ಬೇರೆ ಹೇಳ್ತಾರೆ. ಅದನ್ನು ಹಾಸ್ಯ ಮಾಡ್ತಿದ್ದಾರೆ. ಯಾರ ಮತದಲ್ಲಿ ಹೇತುವಿಗೆ ಧರ್ಮಾಧರ್ಮಕ್ಕೆ ಫಲವು ಒಂದು ಶರೀರವು ಕಾರಣವಾಗಿರುತ್ತದೆಯೋ ಆದಿಯಾಗಿರುತ್ತದೆಯೋ, ಹಾಗೆಯೇ ಫಲಕ್ಕೇನೆ ಶರೀರಕ್ಕೆ ಹೇತುವಿನ ಧರ್ಮಾಧರ್ಮ ಕಾರಣವಾಗಿರುತ್ತದೆಯೋ ಅದ್ರ ಪ್ರಕಾರ ಏನಾಗುತ್ತೆ ಅದನ್ನು ವಿಚಾರ ಮಾಡಿದ್ರೆ ಅಂದ್ರೆ ಮಗನಿಂದ ತಂದೆ ಹುಟ್ಟುತ್ತಾನೆ ಹೇಳಂಗಾಗತ್ತೆ ಅಂತ ಇದ್ದಾರೆ. ಪುತ್ರಾತ್ ಜನ್ಮ ಪಿತುರ್ಯಥ, ಮಗನಿಂದ ತಂದೆ ಹುಟ್ಟುತ್ತಾನೆ ಅಂದ್ರೆ ಹೇಗೆ ವಿರುದ್ಧವೋ ಹಾಗೆ ಹುಟ್ಟಿದ್ದರಿಂದ ಹುಟ್ಟಿಸುವನು ಹುಟ್ಟುತ್ತಾನೆ ಅಂತಂದ್ರೆ ಹುಟ್ಟಿಸುವ ಧರ್ಮಾಧರ್ಮಗಳು ಹುಟ್ಟಿದ್ರಿಂದ ಹುಟ್ಟುತ್ತೆ ಅಂದ್ರೆ ಹುಟ್ಟಿದ್ದಾದ ದೇಹೇಂದ್ರಿಯಾದಿಗಳಿಂದ ಧರ್ಮಾಧರ್ಮ ಹುಟ್ಟುತ್ತೆ, ದೇಹೇಂದ್ರಿಯಾದಿಗಳಿಂದ ಧರ್ಮಾಧರ್ಮಗಳಿಂದ ದೇಹೇಂದ್ರಿಯ ಹುಟ್ಟುತ್ತೆ. ಇದೇನಿದು ಧರ್ಮಾಧರ್ಮಕ್ಕೆ ದೇಹಾದಿ ಕಾರಣ, ದೇಹಾದಿಗಳಿಗೆ ಧರ್ಮಾಧರ್ಮ ಕಾರಣ ಅಂದ್ರೆ ಎರಡೂ ಕಾರಣವೋ ಎರಡೂ ಕಾರ್ಯವೋ? ಎರಡೂ ಕಾರ್ಯ ಆದ್ರೆ ಅದು ಎರಡಕ್ಕೂ ಕಾರಣತ್ವ ಇಲ್ಲ. ಇನ್ನೊಂದು ಯಾವುದೋ ಕಾರಣ ಆಗ್ಬೇಕಾಗತ್ತೆ. ಮೂರನೇದು ಯಾವುದೋ ಕಾರಣ ಆಗಿದೆ, ಅದು ಗೊತ್ತಾಗ್ತಿಲ್ಲ. ಅದು ಎರಡೂ ಕಾರಣ ಅಂದ್ರೆ ಪರಸ್ಪರ ಒಂದಕ್ಕೊಂದಕ್ಕೆ ಕಾರ್ಯಕಾರಣ ಭಾವ ಇಲ್ಲ. ಧರ್ಮಾಧರ್ಮವೂ ಕಾರಣ, ಶರೀರವೂ ಕಾರಣ ಅಂದ್ರೆ ಶರೀರಕ್ಕೂ ಧರ್ಮಾಧರ್ಮಕ್ಕೂ ಕಾರ್ಯಕಾರಣ ಭಾವ ಇಲ್ಲ. ಅವಾಗ ಯಾವುದು ಒಂದು ಒಪ್ಪಬೇಕು. ಅದು ಎರಡೂ ಕಾರ್ಯ ಅನ್ನೋದು, ಎರಡನ್ನೂ ಕಾರಣ ಅನ್ನೋದು, ಒಂದಕ್ಕೊಂದು ಕಾರ್ಯಕಾರಣ ಭಾವ ಅನ್ನೋದು ಇದು ಯಾವ ಯುಕ್ತಿಗೂ ಅನುಭವಕ್ಕೂ ಹೊಂದಲ್ಲ. ಇದು ಹೇಳಿದ್ರೆ ಮಗನಿಂದ ತಂದೆ ಹುಡ್ತಾನೆ ಅಂದ್ರೆ ಎಷ್ಟು ವಿರುದ್ಧವೋ ಅಷ್ಟೇ ವಿರುದ್ಧವಾದ ಮಾತು ಅಂದ್ರು ಗೌಡಪಾದರು. ಭಾಷ್ಯ ಬಹಳ ಕಮ್ಮಿ ಇದೆ. ಹೇತುಜನ್ಯಾದೇವ ಫಲ ಹೇತೋಹೋ ಜನ್ಮ ಅಭ್ಯುಪಗಚ್ಚತಾಂ ತೇಷಾಂ ಈದೃಶ ವಿರೋಧೋ ಉಕ್ತೋ ಭವತಿ ಯಥಾ ಪುತ್ರಾತ್ ಜನ್ಮ ಪಿತುಃ. ಹೇತುಜನ್ಯಾದೇವ ಫಲಾತ್ ಹೇತೋಹೋ ಜನ್ಮ, ಹೇತುವಿನಿಂದ ಉಂಟಾದ ಅಂದ್ರೆ ಧರ್ಮಾಧರ್ಮದಿಂದ ಉಂಟಾದ ಶರೀರದಿಂದಲೇ ಧರ್ಮಾಧರ್ಮ ಉಂಟಾಗತ್ತೆ ಅಂದ್ರೆ, ಧರ್ಮಾಧರ್ಮದಿಂದ ಉಂಟಾದ ಶರೀರದಿಂದಲೇ ಧರ್ಮಾಧರ್ಮ ಉಂಟಾಗತ್ತೆ ಅಂತ ಒಪ್ಕೊಂಡ್ರೆ ಅವರು ಏನು ಒಪ್ಕೊಂಡಂಗಾಗತ್ತೆ ಅಂದ್ರೆ ಒಂದು ವಿರುದ್ಧವನ್ನು ಒಪ್ಕೊಂಡಾಗತ್ತೆ. ಕಾರಣದಿಂದ ಉಂಟಾದ ಕಾರ್ಯದಿಂದ ಕಾರಣ ಉಂಟಾಗತ್ತೆ ಅಂದ್ರೆ ಗಡಿಗೆಯಿಂದ ಮಣ್ಣು ಉಂಟಾಗತ್ತೆ ಅಂತ ಹೇಳ್ದಂಗಾಗತ್ತೆ, ಆಭರಣದಿಂದ ಬಂಗಾರ ಉಂಟಾಗತ್ತೆ ಅಂತ ಹೇಳ್ದಂಗಾಗತ್ತೆ. ಅದಾಗಲ್ಲ. ಅದು ಇಲ್ಲಿ ಮಗನಿಂದ ತಂದೆ ಉಂಟಾಗತ್ತೆ ಅಂತ ಹೇಳ್ದಂಗಾಗತ್ತೆ ಅಂತ ಇದ್ದಾರೆ. ಇದು ಅತ್ಯಂತ ಅಸಂಭವ. ಮಗನಿಂದ ತಂದೆ ಉಂಟಾಗೋದು ಏನೂ ಇಲ್ಲ. ಅದು ಈ ರೀತಿ ಹೇಳ್ದಂಗಾಗತ್ತೆ ಕಣಯ್ಯ. ಹುಟ್ಟಿದ್ದರಿಂದ ಹುಟ್ಟಿಸುವ ಆತನು ಹುಟ್ಟಾನೆ ಅಂದ್ರೆ ಹುಟ್ಟಿದ್ದು ಶರೀರ, ಹುಟ್ಟಿಸಿದ್ದು ಧರ್ಮಾಧರ್ಮ. ಹುಟ್ಟಿದ್ದಾದ ಶರೀರದಿಂದ ಹುಟ್ಟಿಸುವಂತಹ ಧರ್ಮಾಧರ್ಮ ಹುಟ್ಟತ್ತೆ ಅಂದ್ರೆ ಹುಟ್ಟಿದ್ದಾದ ಮಗನಿಂದ ಹುಟ್ಟಿಸುವ ತಂದೆ ಹುಟ್ಟಾನೆ ಅಂತ ಹೇಳಂಗಾಗತ್ತೆ. ಅದು ಖಂಡಿತ ಹೊಂದಲ್ಲ, ಅದು ವಿರುದ್ಧ, ಅದು ಒಪ್ಪಳಕ್ಕಾಗಲ್ಲ. ಅಷ್ಟೇ ಅಲ್ಲ, ಯಥೋಕ್ತ ವಿರೋಧೋ ನಯುಕ್ತ
ಯಥೋಕ್ತೋ ವಿರೋಧಮಾನಯುಕ್ತಃ ಅಭ್ಯುಪಗಂತುಂ ಇತಿ ಚೇನ್ ಮನ್ಯಸೆ. ಅಭ್ಯುಪಗಂತುಂ ಇತಿ ಚೇನ್ ಮನ್ಯಸೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನೀವು ಮೇಲೆ ಹೇಳಿದ್ದಂತಹ ವಿರೋಧನ ಒಪ್ಪಳಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಅವಾಗ ಇದಕ್ಕೆ ಕ್ರಮ ಹೇಳ್ಬೇಕಾಗತ್ತೆ. ನೀವು ಯಾವ್ದು ಮುಂಚೆ ಯಾವ್ದು ಆಮೇಲೆ ಕ್ರಮ ಹೇಳ್ಬೇಕಾಗತ್ತೆ. ಈ ವಿರೋಧ ಆಗತ್ತೆ ಅಂದ್ರೆ ಮಗನ ತಂದೆ ಹುಟ್ಟತ್ತೆ ಅನ್ನೋ ಹಾಗೆ ವಿರೋಧ ಒಪ್ಕೋಬೇಕಾಗತ್ತೆ. ಇಲ್ಲ ಇಲ್ಲ ವಿರೋಧ ನಾವು ಒಪ್ಕೊಳ್ಳಲ್ಲ, ವಿರೋಧ ಆಗ್ಬಾರ್ದು ಅಂತ ಅನ್ನೋದ್ರೆ ಕ್ರಮ ಹೇಳು. ಕ್ರಮ ಹೇಳೋದು ಹೆಂಗೆ ಹೇಳ್ಬೇಕು? ಸಂಭವೇ ಹೇತು ಫಲಯೋ ಸಂಭವೇ ಹೇತು ಫಲಯೋ ಏಷಿತವ್ಯಃ ಕ್ರಮಸ್ತ್ವಯಾ ಏಷಿತವ್ಯಃ ಕ್ರಮಸ್ತ್ವಯಾ ಯುಗಪತ್ ಸಂಭವೇ ಯಸ್ಮಾತ್ ಯುಗಪತ್ ಸಂಭವೇ ಯಸ್ಮಾತ್ ಸಂಬಂಧೋ ವಿಷಾಣವತ್ ಸಂಬಂಧೋ ವಿಷಾಣವತ್ ಸಂಭವೇ ಹೇತು ಫಲಯೋರೇಷಿತವ್ಯಃ ಕ್ರಮಸ್ತ್ವಯಾ ಯುಗಪತ್ ಸಂಭವೇ ಯಸ್ಮಾತ್ ಸಂಬಂಧೋ ವಿಷಾಣವತ್. ಸಂಭವೇ ಹೇತು ಫಲಯೋಃ ಏಷಿತವ್ಯಃ ಕ್ರಮಃ ತ್ವಯಾ ಯುಗಪತ್ ಸಂಭವೇ ಯಸ್ಮಾತ್ ಅಸಂಬಂಧಃ ವಿಷಾಣವತ್. ಸಂಭವೇನ ಉತ್ಪತ್ತವು ಅಂತ, ಹುಟ್ಟುವಿನ ವಿಷಯದಲ್ಲಿ ಅಂತ. ಹುಟ್ಟಿನ ವಿಷಯದಲ್ಲಿ ಹೇತುಫಲಗಳಿಗೆ ಧರ್ಮಾಧರ್ಮಕ್ಕೂ ಶರೀರಕ್ಕೂ, ಧರ್ಮಾಧರ್ಮ ಇಲ್ಲಿದೆ, ಶರೀರ ಇಲ್ಲಿದೆ. ಧರ್ಮಾಧರ್ಮಕ್ಕೂ ಶರೀರಕ್ಕೂ ಹುಟ್ಟುವ ವಿಷಯದಲ್ಲಿ ಕ್ರಮವನ್ನು ಹೇಳಬೇಕಾಗತ್ತೆ. ಕ್ರಮ ಅಂದ್ರೆ ಯಾವುದು ಮೊದಲು ಯಾವುದು ಆಮೇಲೆ ಅಂತ ಕ್ರಮ ಹೇಳಬೇಕು. ಅದನ್ನು ನಾವು ತ್ವಯ ಏಷಿತವ್ಯ, ನೀನು ಇಷ್ಟಪಡಲೇಬೇಕು, ನೀನು ಒಪ್ಕೊಳ್ಳೇಬೇಕು. ಇಲ್ಲ ಎರಡು ಒಟ್ಟಿಗೆ ಹುಟ್ಟತ್ತೆ ಅಂದ್ಬಿಟ್ರೆ, ಹಸುವಿಗೆ ಎರಡು ಕೋರು ಒಟ್ಟಿಗೆ ಹುಟ್ಟತ್ತಲ್ಲ, ಹಸುವಿಗೆ ಎರಡು ಕೋರು ಒಟ್ಟಿಗೆ ಹುಟ್ಟು ಹಾಗೆ ಎರಡು ಒಟ್ಟಿಗೆ ಹುಟ್ಟತ್ತೆ ಅಂದ್ರೆ ಆ ಎರಡಕ್ಕೂ ಪರಸ್ಪರ ಮ್ಯೂಚುವಲ್ ಸಂಬಂಧ ಇಲ್ಲ ಅಂತ ಆಗತ್ತೆ. ಈ ಕೋಡಿಗೂ ಹೇಗೆ ಸಂಬಂಧ ಇಲ್ವೋ ಅದೇ ರೀತಿ ಒಟ್ಟಿಗೆ ಎರಡು ಹುಟ್ಟಿದ್ರೆ, ಧರ್ಮಾಧರ್ಮವೂ ಹುಟ್ಟಿದೆ, ಶರೀರವೂ ಹುಟ್ಟಿದೆ, ಆಮೇಲೆ ಸೇರ್ಕೊಂಡ್ಬಿಟ್ಟಿದೆ, ಆಮೇಲೆ ಮುಂದೆ ಹೋಗುತ್ತೆ ಅಂದ್ರೆ ಎರಡು ಒಟ್ಟಿಗೆ ಹುಟ್ಟಿದ ಯಾಕೆ ಸೇರ್ಕೋಬೇಕು? ಕುದುರೆನೂ ಹುಟ್ಟತ್ತೆ, ಎತ್ತು ಹುಟ್ಟತ್ತೆ. ಕುದುರೆ ಎತ್ತು ಹುಟ್ಟಿದ ಎರಡು ಸೇರ್ಕೊಬೇಕಾಗಿಲ್ಲಪ್ಪ. ಮತ್ತೆ ಅದೆರಡಕ್ಕೆ ಕಾರ್ಯಕಾರಣ ಭಾವ ಇಲ್ಲಪ್ಪ. ಎತ್ತಿಗೂ ಕುದುರೆಗೂ ಕಾರ್ಯಕಾರಣ ಭಾವ ಇದೆಯಾ? ಒಟ್ಟಿಗೆ ಒಂದ್ ಕಡೆಯಲ್ಲೇ ಒಂದು ಕುದುರೆ ಒಂದು ಮರಿ ಹಾಕ್ತು, ಕುದುರೆ ಮರಿ ಹಾಕ್ತು. ಒಂದ್ ಕಡೆ ಒಂದು ಹಸು ಕರು ಹಾಕ್ತು, ಹೋರಿಕರ ಹಾಕ್ತು, ಹೆಣ್ಕರ ಹಾಕ್ತು. ಆ ಹೋರಿಕರ ಇಲ್ಲಿ ಕುದುರೆ ಮರಿ, ಇದೆರಡಕ್ಕೆ ಒಟ್ಟಿಗೆ ಹುಟ್ಟಿದಾಗ ಎರಡಕ್ಕೆ ಸಂಬಂಧ ಇಲ್ಲ. ಸಂಬಂಧ ಹೇಳ್ತೀನಿ ಅಂದ್ರೆ ಅದು ಹೊಂದೋದು ಸೇರ್ಸಕ್ಕೆ ಆಗಲ್ಲ. ಅದೇ ಇದಿದೆ. ನೀನು ಏನ್ ಮಾಡಿದ್ರು ಈ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಕಾರ್ಯಕಾರಣ ಭಾವ ಹೇಳ್ತೀನಿ ಅಂದ್ರೆ, ಕಾರ್ಯಕಾರಣ ಭಾವ ಹೇಳುವಾಗ ಮೊದಲು ಯಾವುದು ಆಮೇಲೆ ಯಾವುದು ಅನ್ನೋ ಕ್ರಮವನ್ನು ಹೇಳಲೇಬೇಕು. ಹೇಗೆ ಗಡಿಗೆಗೂ ಮಣ್ಣಿಗೂ ಕಾರ್ಯಕಾರಣ ಭಾವ ಹೇಳ್ತೀನಿ ಅಂದ್ರೆ ಮುಂಚೆ ಮಣ್ಣು ಆಮೇಲೆ ಗಡಿಗೆ, ಆಭರಣಕ್ಕೂ ಚಿನ್ನಕ್ಕೂ ಮುಂಚೆ ಚಿನ್ನ ಆಮೇಲೆ ಆಭರಣ ಅನ್ನೋ ಹಾಗೇನೆ ಇಲ್ಲಿ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಕಾರ್ಯಕಾರಣ ಭಾವ ಹೇಳ್ತೀನಿ ಅಂದ್ರೆ ಫಸ್ಟ್ ಯಾವುದು ನೀನು ಹೇಳಲೇಬೇಕು. ಫಸ್ಟ್ ಯಾವುದು ಅಂತ ಹೇಳ್ದೇನೆಯೇ ಇಲ್ಲ ಸ್ವಾಮಿ ಎರಡು ಒಟ್ಟಿಗೆ ಉಂಟಾಗತ್ತೆ ಅಂತಂದ್ರೆ, ಒಟ್ಟಿಗೆ ಉಂಟಾದ ಎರಡು ಸ್ವತಂತ್ರ ಅಂತಾಗಿ ಒಂದಿನಕ್ಕೆ ಡಿಪೆಂಡೆನ್ಸ್ ಆಗಲ್ಲ, ಸಂಬಂಧವೇ ಆಗಲ್ಲ, ಕನೆಕ್ಷನ್ ಆಗಲ್ಲ, ಬರೋದೇ ಇಲ್ಲ. ಡಿಪೆಂಡೆನ್ಸಿ ಹೇಳಿದ್ಮೇಲೆ ಸಂಬಂಧವೇ ಇರಲ್ಲ. ಹಾಗಾಗಿ ಯುಗಪತ್ ಯುಗಪತ್ತನೇ ಅಟ್ ಎ ಟೈಮ್ ಒಂದೇ ಸಮಯಕ್ಕೆ ಎರಡು ಬಂದ್ಬಿಟ್ರೆ ಅಸಂಬಂಧ ವಿಷಾಣವದ. ವಿಷಾಣ ಅಂದ್ರೆ ಕೋಡು, ಹಾರ್ನ್. ಹಸುವಿನ ಹಾರ್ನ್ ಇದೆಯಲ್ಲ, ಕೋಡು. ಆ ಕೋಡಿಗೆ ಹೇಗೆ ಒಂದ್ ಕೋಡಿಗೆ ಇನ್ನೊಂದು ಕೋಡಿ ಸಂಬಂಧ, ಈ ಕೋಡ್ ಕಟ್ ಮಾಡಿ ಈ ಕೋಡ್ ಇದ್ದೇ ಇರುತ್ತೆ, ಕೋಡ್ಗೆ ಸಂಬಂಧ ಇಲ್ಲ. ಹಾಗೆ ಎರಡೂ ಒಟ್ಟಿಗೆ ಬಂದ್ಬಿಟ್ರೆ ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇಲ್ಲ ಅಂತಾಗಿ ಇದ್ ಮುಖ ಇದು ನೋಡೋದಿಲ್ಲ, ಇದ್ರ ಮುಖನೂ ಇದು ನೋಡೋದೇ ಇಲ್ಲ, ಇದಕ್ಕೆ ಕಾರ್ಯಕಾರಣ ಭಾವ ಬರೋದೇ ಇಲ್ಲ. ಅದು ಹಿಂಗಿಂಗ ಆಗ್ಬಿಡುತ್ತೆ. 63 ಆಗಲ್ಲ, 36 ಆಗ್ಬಿಡುತ್ತೆ. 63 ಆದ ಮುಖ ನೋಡುತ್ತೆ, 63 ಅದೇ 36 ಆಗ್ಬಿಡುತ್ತೆ. 3 ಈ ಕಡೆ ನೋಡುತ್ತೆ, 6 ಆ ಕಡೆ ನೋಡುತ್ತೆ. ಸೇರೋದೇ ಇಲ್ಲ, ಹೊಂದೋದೇ ಇಲ್ಲ. ಆದ್ರಿಂದ ಈ ಎರಡಕ್ಕೆ ಕಾರ್ಯಕಾರಣ ಭಾವ ಹೇಳ್ಬೇಡ. ಅಲ್ಲ ನೀವು ಹೀಗೆ ಹೇಳ್ತೀರಲ್ಲ, ಈ ಸಂಸಾರ ಅನಾದಿ ಏನ್ ಹೇಳ್ತೀರಾ? ಈಗಿನ ಜನ್ಮಕ್ಕೆ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ ಹೇಳ್ತಿರೋ ಇಲ್ವೋ? ಅಯ್ಯೋ ನಮ್ದು ಅವಿದ್ಯಾ ಕಲ್ಪಿತ ಕಣಯ್ಯ, ನಮ್ದು ಅವಿದ್ಯಾಕ ಬ್ರಹ್ಮಾಸ್ತ್ರ ಇದೆ, ನೀನ್ ಅದನ್ನ ಒಪ್ಪಲ್ವಲ್ಲ. ಅವಿದ್ಯಾ ಕಲ್ಪಿತ ಅಂತ ಹೇಳೋದಾದ್ರೆ ಅವಾಗ ಓಮಿತಿ ಬ್ರೂಮಹಾನವರು ನೀ ಸತ್ಯವಾಗಿ ನಿತ್ಯವಾಗಿ ಸಹಜವಾಗಿ ಹುಟ್ಟಿದೆ ಅಂದ್ರೆ ಹುಟ್ಟನ್ನು ಹೊಂದೋಕ್ ಹೋದ್ರೆ ತಿಪ್ಪಲಾಗ ಹೊರಡು ಹೊಂದೋಕ್ಕಾಗಲ್ಲ, ಹೊಂದೋದು ಇಲ್ಲ. ಹಾಗಾಗಿ ಸಂಭವೇನ ಉತ್ಪತ್ತೌ ಹೇತುಫಲಯೋ ಕ್ರಮಃ ಏಷಿತವ್ಯಃ ಅನ್ವೇಷ್ಟವ್ಯಃ ತ್ವಯಾ ಹೇತುಃ ಪೂರ್ವಂ ಪಶ್ಚಾತ್ ಫಲಂಚ ಇದೆ. ಸಂಭವ ಹುಟ್ಟಿದ ವಿಷಯದಲ್ಲಿ ಎರಡು ಹುಟ್ಟಿದೆ ಅಂತಾನೆ.
ಅಲ್ಲ, ಕಾರಣ ಹುಟ್ಟಿದೆ ಅಂದ್ರೆ ಹೆಂಗ್ ಕಾರಣ ಆಗುತ್ತೆ? ಅದು ಹುಟ್ಟಿದ ಕಾರಣ ಆಗತ್ತಾ? ಕಾರಣ ಅಂದ್ರೆ ಹುಟ್ಟಿಸುವಂಥದ್ದೇ ಹೊರತು ಹುಟ್ಟಿದ್ದಲ್ಲಪ್ಪ. ಕಾರಣವೂ ಹುಟ್ಟತ್ತಂತೆ, ಕಾರ್ಯವೂ ಹುಟ್ಸತ್ತಂತೆ. ಕಾರ್ಯ ಹುಟ್ಸತ್ತೆ, ಕಾರಣ ಹುಟ್ಟತ್ತೆ. ಏನಿದು? ಕಾರ್ಯವಾಗಿರೋ ಇದು ಶರೀರಗಳು ಧರ್ಮಾಧರ್ಮನ ಹುಟ್ಸತ್ತೆ, ಧರ್ಮಾಧರ್ಮ ಕಾರಣವು ಅದು ಹುಟ್ಟತ್ತೆ. ಇದು ಬುದ್ಧಿವಂತರಿಗೆ ಶೋಭಿಸ್ಬೇಕೆ ಹೊರತು. ಕೇಳಿಮ್ಮ, ಮ್ಯೂಟ್ ತಗೊಳ್ಳಿ. ಅದು ಅನುಪಮ ಅವ್ರ ಮ್ಯೂಟ್ ತೆಗೀರಿ. ಇವರೇ ಅನುಪಮ ಅವ್ರ ಮ್ಯೂಟ್ ತೆಗೀರಿ. ಹಾ, ಡೌಟ್ಸ್ ಕೇಳ್ಬೋದಾ ಗುರುಗಳೇ? ಹೋಪ್ಫುಲಿ ಇನ್ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಮೇನ್ ಆಗಿ ಇದು ಸಾಂಖ್ಯ ಯೋಗ ಅವ್ರು ಮಾತ್ರ ಇದು ಡಿಫೆಂಡ್ ಮಾಡ್ತಾರೆ. ಇದು ಆರ್ಗ್ಯುಮೆಂಟ್ ಇದು ವಿತ್ ಸಾಂಖ್ಯ ಯೋಗದವ್ರದ ಅಲ್ಲಲ್ಲ, ಇದು ಮೀಮಾಂಸಕರದ್ದು. ಸೃಷ್ಟಿಯನ್ನು ಹೇಳುವಂಥವ್ರು ತುಂಬಾ ಇದೆ. ಮೀಮಾಂಸಕರು ಧರ್ಮಾಧರ್ಮದಿಂದ ಶರೀರವಿಂತಲೂ ಶರೀರದಿಂದ ಧರ್ಮಾಧರ್ಮ ಅಂತ ಹೇಳ್ತಾರೆ. ನನಗೆ ಅಲ್ಲೇ ಡೌಟ್ ಬಂದಿದ್ದು, ಧರ್ಮ ಇಲ್ಲಿ ಎಲ್ಲಿಂದ ಬಂತು ಈಗ ಸಡನ್ ಆಗಿ? ಧರ್ಮ ಅಂತ ಯಾಕೆ ಅಂತ ಇದ್ದೀರಾ? ಸಾಂಖ್ಯದಲ್ಲ, ಸೃಷ್ಟಿಯನ್ನು ಎಲ್ಲರೂ ತಗೊಂಡ್ಬಿಡಿ. ಗೌಡಪಾದರು ಸೃಷ್ಟಿ ವಿಚಾರ ಹೇಳುವಾಗ ಯಾರ್ಯಾರು ಹೇಳ್ತಾರೆ ಎಲ್ಲರೂ ತಗೊಂಡ್ಬಿಡ್ತಾರೆ. ಸಾಂಖ್ಯ ತಗೊಂಡ್ರು, ವೈಶೇಷಿಕನ್ ತಗೊಂಡ್ರು, ಈಗ ಮೀಮಾಂಸಕನ್ ತಗೊಂಡ್ರು ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ಹೊಂದಲ್ಲ ಅಂತ. ಸೃಷ್ಟಿಯು ಹೇಗೂ ಹೊಂದಲ್ಲ ಅಂತ ಹೇಳಿ ಧರ್ಮ ಧರ್ಮ ಅಂತ ಇದೀರಲ್ಲ ಗುರುಗಳೇ. ಧರ್ಮ ಮೀನಿಂಗ್ ಏನಿಲ್ಲ ಇಲ್ಲಿ. ಧರ್ಮ ಹೆಂಗ್ ಬರುತ್ತೆ? ಇದು ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಡನ್ ಆಗಿ ನೀವು ಧರ್ಮ ಅಂತ ಇದೀರಾ. ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಮೇ ಬಿ ವರ್ಡ್ ಅರ್ಥ ಆಗ್ತಾ ಇಲ್ಲ. ಧರ್ಮ ಶಬ್ದಕ್ಕೆ ಅನುಷ್ಠಾನಕ್ಕೆ ಧರ್ಮ ಅಂತಾರೆ, ಅಗ್ನಿಹೋತ್ರಾದಿ ಕರ್ಮದ ಧರ್ಮ ಅಂತಾರೆ. ಕರ್ಮ ಇದೆಯಲ್ಲ, ಪುಣ್ಯ ಪಾಪ, ಪುಣ್ಯಕ್ಕೆ ಧರ್ಮ ಅಂತಾರೆ. ಫಲ ಅಂದ್ರೆ ಶರೀರದ ಫಲ ಅಂತಾರೆ. ಅದು ಟೆಕ್ನಿಕಲ್ ವರ್ಡು, ಪಾರಿಭಾಷಿಕ ಶಬ್ದ. ಧರ್ಮ ಶಬ್ದವನ್ನ ಅನುಷ್ಠಾನ ಮಾಡಬೇಕಾದ ಕರ್ಮಕ್ಕೆ ಹೆಸರು ಹೇಳ್ತಾ ಇದ್ದಾರೆ. ಕರ್ಮದಿಂದ ಶರೀರವೆಂತಲೂ ಶರೀರದಿಂದ ಕರ್ಮ ಉಂಟಾಗುತ್ತಲೂ ಈ ರೀತಿ ಆಗುತ್ತೆ ಅಂತ ಹೇಳಿ ಮೀಮಾಂಸಕರು ಸೃಷ್ಟಿ ವಿಚಾರ ಹೇಳ್ತಾರೆ. ಅವ್ರ ಪ್ರಕಾರವೂ ಸೃಷ್ಟಿ ಹೊಂದಲ್ಲ. ಧರ್ಮ ಶರೀರ ಅಂತ, ಕಾಸ್ ಎಫೆಕ್ಟ್ ಧರ್ಮ ಶರೀರ. ಹೌದು, ಅದು ಎರಡು ಕಾಸು ಎರಡು ಎಫೆಕ್ಟ್ ಅಂತಾನೆ. ಧರ್ಮ ಕಾಸು, ಶರೀರ ಎಫೆಕ್ಟ್ ನಾವಂತೀವಲ್ಲ. ಮತ್ತೆ ಶರೀರವೂ ಕಾಸು, ಧರ್ಮ ಎಫೆಕ್ಟ್ ಆಗುತ್ತೆ. ಶರೀರದಿಂದ ಧರ್ಮ ಹುಟ್ಕೊಳ್ಳುತ್ತೆ. ಧರ್ಮಾಧರ್ಮ ಹುಟ್ಕೊಳ್ಳೋದು ಶರೀರದಿಂದ, ಧರ್ಮಾಧರ್ಮದಿಂದ ಶರೀರ ಹುಟ್ಟುತ್ತೆ. ಎರಡೂ ಹುಟ್ಟತ್ತೆ, ಎರಡೂ ಹುಟ್ಟಿಸ್ಕೊಳುತ್ತೆ. ಎರಡು ಹುಟ್ಸತ್ತೆ, ಎರಡು ಹುಟ್ಟತ್ತೆ ಅಂತಾರೆ. ಎರಡು ಹುಟ್ಟಿದ್ರೆ ಎರಡು ಹುಟ್ಸಲ್ಲ ಅನ್ನಿ, ಎರಡು ಹುಟ್ಸತ್ತೆ ಅಂದ್ರೆ ಎರಡು ಹುಟ್ಟಲ್ಲ ಅನ್ನಿ. ಎರಡನ್ನು ಕಾರಣ ಅನ್ಬೇಕು, ಇಲ್ಲ ಎರಡನ್ನು ಕಾರ್ಯ ಅನ್ಬೇಕೆ ಹೊರತು ಎರಡು ಹೌದು ಅಂದ್ರೆ, ಎರಡು ಧರ್ಮ ಕಾರಣವೂ ಹೌದು ಕಾರ್ಯವೂ ಹೌದು ಅಂದ್ರೆ ಅದು ಮೀನಿಂಗ್ಲೆಸ್ ಅಂತಾರೆ ಭಾಷೆಗಾರರು. ಆಮೇಲೆ ನಿಮ್ ಮೀಮಾಂಸಾ ಅಂದ್ರೆ ಯಾರು ಗುರುಗಳೇ? ನಾವೇ ಉತ್ತರ ಮೀಮಾಂಸಾ ಅಂತಾರಲ್ವಾ, ವೇದಾಂತನ ಅಲ್ವಾ? ಅಲ್ಲ, ಉತ್ತರ ಮೀಮಾಂಸಾ ವೇದಾಂತ. ಪೂರ್ವ ಮೀಮಾಂಸಾ ಜೈಮಿನಿಗಳಿದಾರಲ್ಲ, ಜೈಮಿನಿಗಳು ಮೂಲ ಆಚಾರ್ಯರು. ಅವರ ಅನುಯಾಯಿಗಳು ಕುಮಾರಲ ಭಟ್ಟರು, ಬೇರೆ ಶಬರಸ್ವಾಮಿಗಳು, ಅವರ ಭಾಷ್ಯಕಾರರು, ಅವರೆಲ್ಲ ಅವರ ಅನುಯಾಯಿಗಳು. ಅವರೆಲ್ಲ ಕರ್ಮವೇ ಫೈನಲ್ ಅಂತಾರೆ. ಕರ್ಮವೇ ಫಲ ಕೊಡೋದು, ಕರ್ಮದಿಂದಲೇ ಇದಾಗೋದು ಅಂತ ಅವ್ರು ಹೇಳೋದು. ಧರ್ಮಾಧರ್ಮದಿಂದ ಶರೀರ ಉಂಟಾಗುತ್ತೆ, ಶರೀರದಿಂದ ಧರ್ಮ ಉಂಟಾಗುತ್ತೆ. ಸೃಷ್ಟಿಯಲ್ಲ ಧರ್ಮಾಧರ್ಮದ ಕಾರ್ಯ ಅಂತಾರೆ. ಧರ್ಮಾಧರ್ಮದ ಸೃಷ್ಟಿ ಆಗುತ್ತೆ ಅಂತಾರೆ. ಇದನ್ನು ಬೇರೆ ವಾದಿಯವರು, ಸಾಂಖ್ಯರು ಅಂತ ಇಟ್ಕೋಬೇಡಿ. ಒಟ್ಟು ಸೃಷ್ಟಿಯನ್ನು ಹೇಳುವಂಥವ್ರು ಎಲ್ಲರೂ ತಗೊಳ್ತಾರೆ ಗೌಡಪಾದರು. ಯಾರ ಪ್ರಕಾರ ಸೃಷ್ಟಿ ಹೊಂದಲ್ಲ ಅಂತ ಹೇಳ್ಬೇಕು. ಹೀಗೆ ಸಂಭವೇ ಅಂದ್ರೆ ಉತ್ಪತ್ತಿಯ ವಿಷಯದಲ್ಲಿ ಹೇತು ಫಲಗಳಿಗೆ ಅಂದ್ರೆ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಉತ್ಪತ್ತಿ ಉಂಟು, ಎರಡಕ್ಕೂ ಉತ್ಪತ್ತಿ ಉಂಟು ಅಂತಂದ್ರೆ ಎರಡರಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ಅನ್ನೋ ಕ್ರಮವನ್ನು ನಾನು ಏಷಿತವ್ಯ ಅನ್ನಷ್ಟು ಹುಡುಕಬೇಕಾಗುತ್ತೆ. ಇಶು ಇಚ್ಛಾಯಾಮಿಗೆ ಏಷ್ಟವ್ಯ ಏಷಿತವ್ಯ ಎರಡು ಸೇಟ್ಟು ಅನಿಟ್ಟು ಇದೆ. ಸೇಟ್ಟಾದ ಏಷಿತವ್ಯ, ಏಷ್ಟವ್ಯ ಆದ ಅನಿಟ್ಟು. ಇಶು ಇಚ್ಛಾಯಾಮ ಅನ್ನೋದು ಉಗಿತ್ತಾದ್ರಿಂದ ಅದು ಇರ್ಬೋದು, ಅದು ವೇಟ್ಟಾಗಿದೆ. ವೇಟ್ಟ ಆದ್ರೆ ವಿಕಲ್ಪದ ಇಟ್ಟು ಬಂದ್ರೆ ಏಷಿತವ್ಯ ಏಷ್ಟವ್ಯ ಎರಡೂ ಆಗುತ್ತೆ. ವ್ಯಾಕರಣ ವಿಷಯ. ವ್ಯಾಕರಣದಲ್ಲಿ ಏಷಿತವ್ಯ ಹೆಂಗಾಯ್ತು, ಏಷ್ಟವ್ಯ ಹೆಂಗಾಯ್ತು, ಶೀರ್ ಇಕಾರ ಇದೆಯಲ್ಲ, ಇಕಾರ ಹೆಂಗ್ ಬಂತು ಅಂದ್ರೆ ಅದು ಸೇಟ್ಟಾದ ಇಕಾರ ಬರುತ್ತೆ, ಅನಿಟ್ಟಾದ ಇಕಾರ ಹೋಗುತ್ತೆ. ಅನಿಟ್ಟನೆ ಇಕಾರೇಣ ಸಹವರ್ತತೆ ಐತಿ ಅನಿಟ್ಟು, ಇಕಾರೇಣ ಸಹವರ್ತತೆ ಐತಿ ಸೇಟು. ಇಕಾರದಿಂದ ಕೂಡಿದ್ರೆ ಸೇಟು, ಇಕಾರ ಇಲ್ಲ ಅಂದ್ರೆ ಅನಿಟ್ಟು. ಏಷಿತವ್ಯ, ಏಷಿ ಅಲ್ಲಿ ಇಕಾರ ಇದೆ, ಅದು ಸೇಟ್ ಆಯ್ತು. ಕೇಳಿಮ್ಮ.
ಇಲ್ಲಿ ಮೀಮಾಂಸಕರು ಅಂತ ಎಕ್ಸಾಂಪಲ್ಗೆ ಜೈಮಿನಿ ಅವ್ರ ಫಾಲೋವರ್ಸ್ ಎಲ್ಲ ಅಲ್ಲ, ಹೇಳಿದ್ರಲ್ಲ. ಮೂಲ ಪುರುಷ ಜೈಮಿನಿ. ಹಾ, ಜೈಮಿನಿ ಭಾರತ ಬರ್ದಿದಾರಲ್ಲ ಅವ್ರು ಅವರಲ್ಲ ಅಲ್ವಾ, ಇವ್ರು ಬೇರೆ ಯಾರು? ಈ ಜೈಮಿನಿ ಭಾರತ ಕನ್ನಡ ಅದೇ ಬೇರೆ. ಪಾಪ ಇವ್ರಿಗೆ ಅಲ್ಲ, ಅದಕ್ಕೆ ಕೇಳಿ. ಹಾ, ಇವುಗಳಿಗೆ ಕ್ರಮವನ್ನ ಹುಡುಕಬೇಕಾಗತ್ತೆ. ಅಂದ್ರೆ ಯಾವಾಗಲೂ ಹೇತು ಅಂದ್ರೇನೋ ಕಾರಣ, ಅದು ಮೊದಲೇ ಇರಬೇಕು. ಫಲ ಅಂದ್ರೆ ಏನು, ಕಾರ್ಯ, ಅದು ಆಮೇಲೆ ಇರಬೇಕು. ನಿಮ್ ಪ್ರಕಾರ ಏನೋ ಹೇತುವು ಎಫೆಕ್ಟ್ ಆಗ್ಬಿಡುತ್ತೆ, ಹೇತುವು ಕಾರ್ಯ ಆಗ್ಬಿಡುತ್ತೆ. ಹೇತು ಕಾರ್ಯ ಆದ್ರೆ ಹೇತು ಹೆಂಗಾಗುತ್ತೆ, ಅದು ಹೇತ್ಕೊಂಡು ಹೋಗ್ತದೆ. ಹೇತು ಕಾರ್ಯ ಆದರೆ ಹೇತು ಆಗಲ್ಲ, ಅದು ಹೇತ್ಕೊಂಡು ಹೋಗ್ತದ. ಅದೇ ಕಾರ್ಯ ಕಾರಣ ಆಗ್ಬಿಟ್ರೆ ಅದು ಕಾರ್ಯ ಆಗಲ್ಲ, ಅದು ಅಪ್ಪ ಆಗ್ಬಿಡುತ್ತೆ. ಕಾರ್ಯ ಕಾರಣ ಆಗ್ಬಿಡುತ್ತೆ, ಅದು ಹೊಂದಲ್ಲ. ಇದು ಈ ಲಾಜಿಕ್ ಪ್ರೂವ್ ಆಗದೆ ಇರುವಂತಹ ವಿಚಾರ ಅಂತ ಇದು ಮಾಡ್ತಿದ್ದಾರೆ ಗೌಡಪಾದರು. ನಿಮ್ ಪ್ರಕಾರವೂ ಸೃಷ್ಟಿ ಹೊಂದಲ್ಲ. ಸೃಷ್ಟಿ ಗೌಡಪಾದ ಏನ್ ಹೇಳಿದ್ದಾರೆ, ನಿಜವಾಗಿ ಮಾಯಾಮಾತ್ರ ದ್ವೈತಂ ಅದ್ವೈತಂ ಪರಮಾರ್ಥತಃ, ಅದೇ ಪರಮಾರ್ಥ. ಯಾವುದಕ್ಕೂ ಹುಟ್ಟು ಭೂತತೋ ಭೂತೋ ವಾಪಿ ಸಿಜ್ಜಮಾನಿ ಸಮಾಶ್ರುತಿ ನಿಶ್ಚಿತಂ ಯುಕ್ತಯುಕ್ತಂಚ ಎತ್ತದ್ಭವತಿ ನೇತೃತ್ವದಲ್ಲಿ ಇರುವ ಪರಮಾರ್ಥವೇ ಈ ತೋರೋದೇ ಸೃಷ್ಟಿ. ತೋರಿಕೆಯ ಸೃಷ್ಟಿ, ತೋರಿಕೆಗೆ ಆಸ್ಪದ ಆಧಾರವೇ ಕಾರಣ, ಅದನ್ನು ಕಾಸು, ಅದನ್ನ ಇದು ಹೇಳ್ಬೋದು. ತೋರಿಕೆಯನ್ನು ಎಫೆಕ್ಟ್ ಅಂತ ಹೇಳ್ಬೋದು. ನೀವು ಈ ರೀತಿ ಹೇಳೋದಾದ್ರೆ ಹೇತುಫಲಗಳಿಗೆ ಉತ್ಪತ್ತಿ ವಿಷಯದಲ್ಲಿ ಹೇತುಗಳಿಗೆ ಕಾರ್ಯಕ್ರಮ ಹೇಳೋದಾದ್ರೆ ಕ್ರಮವನ್ನು ಹೇಳಬೇಕಾಗತ್ತೆ. ಹೇತುವನ್ನು ಮೊದಲು ಅಂತಲೂ ಕಾರ್ಯವನ್ನು ಆಮೇಲೆ ಅಂತ ಇಟ್ಕೋಬೇಕಾಗತ್ತೆ. ಇತಶ್ಚ ಯುಗಪತ್ ಸಂಭವೇ ಯಸ್ಮಾತ್ ಹೇತುಫಲಯೋ ಕಾರ್ಯಕಾರಣತ್ವೇನ ಅಸಂಬಂಧ. ನೀವು ಇಲ್ಲ ಎರಡು ಒಟ್ಟಿಗೆ ಹುಟ್ಟತ್ತೆ ಅಂದ್ರೆ ಅವಾಗ ಇದು ಹುಟ್ಟಿಲ್ಲ ಇದು ಹುಟ್ಟಿಲ್ಲ ಅಂತ ಬಿಡುತ್ತೆ. ಧರ್ಮಾಧರ್ಮವೂ ಹುಟ್ಟಿಲ್ಲ, ಶರೀರವೂ ಹುಟ್ಟಿಲ್ಲ ಅಂತ ಬಿಡುತ್ತೆ. ಒಟ್ಟಿಗೆ ಹುಟ್ಟಿದ್ರೆ ಇದಕ್ಕಿದಕ್ಕೆ ಡಿಪೆಂಡ್ ಇಲ್ಲ, ಸ್ವತಂತ್ರ ಎರಡು ಅಂತ ಬಿಡುತ್ತೆ. ಸ್ವತಂತ್ರವಾದ ಎರಡು ಇದಕ್ಕಿದಕ್ಕೆ ಪರಸ್ಪರ ಕಾರ್ಯಕಾರಣ ಭಾವ ಬರಲ್ಲ. ಒಟ್ಟಿಗೆ ಎರಡು ಇರೋರು, ಮುಂಚೆಯಿಂದಲೂ ಎರಡು ಒಟ್ಟಿಗೆ ಇರೋರು ಅಂತ ಆದ್ರೆ, ಮುಂಚೆಯಿಂದ ಒಟ್ಟಿಗೆ ಎರಡು ಇರೋದಾದ್ರೆ ಅವಾಗ ಹುಟ್ಟಿಲ್ಲ ಅಂತಾಗತ್ತೆ, ಸಂಬಂಧವೂ ಇಲ್ಲ ಅಂತಾಗತ್ತೆ. ಅಂದ್ರೆ ಯುಗಪತ್ ಸಂಭವ ಅಂದ್ರೆ ಒಟ್ಟಿಗೆ ಉಂಟಾಗತ್ತೆ ಅಂತಂದ್ರೆ ಒಟ್ಟಿಗೆ ಇರುತ್ತವೆ ಅಂತ ಅರ್ಥ ಇಟ್ಕೋಬೇಕು. ಅವಾಗ ಹೇತು ಫಲಗಳಿಗೆ ಕಾರ್ಯಕಾರಣ ಭಾವವನ್ನ, ಈ ಧರ್ಮಾಧರ್ಮಕ್ಕೆ ಕಾರಣತ್ವವನ್ನು ಶರೀರಕ್ಕೆ ಕಾರ್ಯತ್ವವನ್ನು ಮಾಡೋಕ್ಕಾಗಲ್ಲ, ಸಂಬಂಧ ಮಾಡೋಕ್ಕಾಗಲ್ಲ. ಹಾಗೆ ಶರೀರವು ಕಾರಣ, ಧರ್ಮಾಧರ್ಮ ಕಾರ್ಯ ಅಂತ ಮಾಡೋಕ್ಕಾಗಲ್ಲ. ವಾಕ್ಯದಲ್ಲೇ ವಿರೋಧ ಇದೆ. ಕಾರಣ ಅನ್ನೋದನ್ನು ಕಾರ್ಯ ಮಾಡ್ತಿದ್ದಾರೆ, ಕಾರ್ಯವನ್ನು ಕಾರಣ ಮಾಡ್ತಾ ಇದ್ದಾರೆ. ಕಾರ್ಯವಾಗಿರುವ ಶರೀರ ಕಾರಣವಾಗ್ತಾ ಇದೆ, ಕಾರಣವಾಗಿರೋ ಧರ್ಮಾಧರ್ಮ ಕಾರ್ಯ ಆಗ್ತಾ ಇದೆ, ಉಂಟಾಗ್ತಾ ಇದೆ. ಧರ್ಮಾಧರ್ಮ ಉಂಟಾಗುತ್ತೋ ಉಂಟಾಗಲ್ವಾ ಹೇಳಪ್ಪ, ಒಂದೇ ಮಾತು ಹೇಳೋ. ಶರೀರ ಉಂಟಾಗುತ್ತೋ ಉಂಟಾಗಲ್ವಾ? ಎರಡು ಉಂಟಾಗತ್ತೆ ಅಂದ್ರೆ ಎರಡು ಕಾರ್ಯ ಅನ್ನೋ, ಒಂದಕ್ಕೂ ಕಾರಣ ತಗೊಡ್ಬೇಡ, ಇನ್ನೊಂದನ್ನು ಕಾರಣ ತಗೊಂಬ, ಮೂರನೇದನ್ನು ಯಾವುದೋ ಕಾರಣ ತಗೊಂಬ. ಉಂಟಾಗಿದ್ದಕ್ಕೆ ಕಾರಣತ್ವ ಇಲ್ಲ, ಉಂಟಾಗಿದ್ದೆಲ್ಲ ಕಾರ್ಯವೇ, ಎಫೆಕ್ಟೇ, ಅದು ತೀರ್ಮಾನ. ಅದು ಉಂಟಾಗಿದೆ ಅಂತೀಯ ಮತ್ತು ಕಾರಣ ಅಂತೂ ಅಂತೀಯ, ಅದು ಹೊಂದಲ್ಲ ಅಂತಾರೆ. ಯಥಾ ಯುಗಪತ್ ಸಂಭವತೋ ಸವ್ಯೇತರ ಗೋವಿಷಾಣಯೋ, ಒಟ್ಟಿಗೆ ಹುಟ್ಟುವಂತಹ ಸವ್ಯ ಅಂದ್ರೆ ಎಡಗಡೆ, ಇತರ ಅಂದ್ರೆ ಬಲಗಡೆ. ಎಡಗಡೆ ಬಲಗಡೆಯಲ್ಲಿ ಹುಟ್ಟುವಂತಹ ಗೋವಿಷಾಣ, ಹಸುವಿನ ಕೋಡುಗಳಿಗೆ ಪರಸ್ಪರ ಸಂಬಂಧವಿಲ್ಲವೋ ಹಾಗೆ ಒಟ್ಟಿಗೆ ತೋರಿಕೊಳ್ಳುವ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಮ್ಯೂಚುವಲ್ ಕನೆಕ್ಷನ್ ಇಲ್ಲ, ಪರಸ್ಪರ ಸಂಬಂಧ ಇಲ್ಲ ಅಂತ ಒಪ್ಕೊಳ್ಳೇಬೇಕು. ಏನು ಆಪ್ಷನ್ನೇ ಇಲ್ಲ. ಅಷ್ಟೇ ಅಲ್ಲ, ಮ್ಯೂಚುವಲ್ ಸಂಬಂಧ ಕನೆಕ್ಷನ್ ಇಲ್ಲ ಅಂತಾದ್ರೆ ಕಾರ್ಯಕಾರಣ ಭಾವ ಬರಲ್ಲ. ಅದಕ್ಕೆ ಕಾರ್ಯಕಾರಣ ಭಾವ, ಇದಕ್ಕೆ ಅದು ಕಾರಣ, ಅದಕ್ಕೆ ಇದು ಕಾರಣ ಅಂತ ಆಗೋದೇ ಇಲ್ಲ. ಸ್ವತಂತ್ರ ಅದು ಎತ್ತಿಗೆ ಕುದುರೆ ಕಾರಣ ಅಲ್ಲ, ಕುದುರೆಗೆ ಎತ್ತು ಕಾರಣ ಅಲ್ಲ, ಹಂಗಾಗ್ಬಿಡತ್ತೆ. ಸಾರ್ ಲಕ್ಷ್ಮಿಯವ್ರು ತೆಗೀರಿ, ಸಾರ್ ಲಕ್ಷ್ಮಿಯವ್ರದ್ದು ಮ್ಯೂಟ್ ತೆಗೀರಿ. ಪಾಪ ಪುಣ್ಯ ಮಾಡೋದನ್ನ ವ್ಯವಹಾರದಲ್ಲಿ ಹೇಳ್ತೀವಲ್ಲ, ಅವಾಗ ಅದನ್ನ ಹೆಂಗ್ ಹೊಂದ್ಸೋದು ಈಗ ಹೇಳಿದ್ಮೇಲೆ? ಅಲ್ಲಲ್ಲ, ವ್ಯವಹಾರ ಪಾಪ ಪುಣ್ಯ ಮಾಡೋದಕ್ಕೆ ಕಾರಣ ಹಿಂದೆ ಕಾಮ ಇದೆ, ಕಾಮಕ್ಕೆ ಹಿಂದೆ ಅವಿದ್ಯೆ ಇದೆ. ಅವಿದ್ಯೆ ಇದೆ ಅಂದ್ರೆ ಅವಿದ್ಯೆಯಿಂದ ಆದ್ರೆ ಇಲ್ಲ ಅಂತ ಅರ್ಥ. ಅಜ್ಞಾನದಿಂದ ಪುಣ್ಯ ಪಾಪ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಅಜ್ಞಾನದಿಂದ ಹಾವು ನೋಡ್ತಾನೆ ಅಂದ್ರೆ ಹಾವಿದೆ ಅಂತ ಅರ್ಥನಾ? ಅಜ್ಞಾನದಿಂದ ಹಾವು ನೋಡ್ತಾನೆ ಅಂದ್ರೆ ಹೇಗೆ ಹಾವಿಲ್ಲ ಅಂತ ಅರ್ಥವೋ? ಅಜ್ಞಾನದಿಂದ ಪುಣ್ಯ ಪಾಪ ಮಾಡ್ತಾರೆ ಅಂದ್ರೆ ಪುಣ್ಯ ಪಾಪ ಮಾಡ್ತೀನಿ ಅಂದ್ರೆ ಅಜ್ಞಾನ. ಪುಣ್ಯ ಪಾಪ ಮಾಡೋರು ಇಲ್ಲ, ಪುಣ್ಯ ಪಾಪಕ್ಕೆ ಎಂಟಿಟಿ ಇಲ್ಲ, ಧರ್ಮಕ್ಕೂ ಎಂಟಿಟಿ ಇಲ್ಲ, ಸಂಸಾರಕ್ಕೂ ಅಸ್ತಿತ್ವ ಇಲ್ಲ, ಯಾವುದೂ ಇಲ್ಲ. ಇರೋದೆಲ್ಲ ಏಕಮೇವ ದ್ವಿತೀಯ ಬ್ರಹ್ಮ.
ಅದು ಅರ್ಥವಾಗದೆ ಹೋದ್ರೆ ವ್ಯವಹಾರಕ್ಕೆ ಬಂದು ನಮ್ಗೆ ಇದು ಅರ್ಥವಾಗಲ್ಲ ಅಂತಂದ್ರೆ ಅದು ಅಷ್ಟಲ್ಲಿ ಬದಿಗೊತ್ತಿ ಅವಿದ್ಯಾ ಕಾಮ ಬದಿಗೊತ್ತಿ ಆಮೇಲೆ ಹೇಳ್ತೀವಿ. ಇಷ್ಟನ್ನು ಇಟ್ಕೊಂಡು ಹೇಳಿ ಅಂತಾನೆ ಇಟ್ಕೊಂಡು ಹೇಳೋ ವಿಚಾರ ಬೇರೆ, ಸತ್ಯ ಹೇಳಿದ್ರೆ ಸತ್ಯ ಹೇಳೋ ವಿಚಾರ ಬೇರೆ. ಇನ್ನು ಸತ್ಯ ಬೇಕೋ ವ್ಯವಹಾರ ಬೇಕೋ ಅದು ಹೇಳಿ. ವ್ಯವಹಾರ ಬೇಕು ಅಂದ್ರೆ ವ್ಯವಹಾರ ತಕ್ಕಾಗಿ ಎಲ್ಲ ಹೊಂದಿಸ್ಕೊಂಡು ಹೋಗ್ತೀವಿ. ಅವಾಗ ಹೌದು ಕಣೋ, ಅನಾದಿ ಸಂಸಾರದಲ್ಲಿ ಯಾವ್ದು ಮುಂಚೆ ಯಾವ್ದು ಆಮೇಲೆ ಗೊತ್ತಿಲ್ಲ. ಈಗ ಹುಟ್ಟಿದ್ದಕ್ಕೆ ಹಿಂದೆ ಹುಟ್ಟಿದ ಬಣ್ಣ ಪಾಪ ಮಾಡೋ ಕಾರಣ ಹಿಂದಿದ್ದಕ್ಕೆ ಅದು ಹಿಂದಿಂದು ಅದರಿಂದ ಅನಾದಿ ಅನಂತ ಆಗತ್ತೆ. ಇದು ಮುಗಿಯೋದೇ ಇಲ್ಲ ಅಂತ ಬಿಡುತ್ತೆ. ಇದೆಯೋ ಅಂತ ಕೇಳಿದ್ರೆ ಕಿಮ್ಮತ್ತಿಲ್ಲ ಅದಕ್ಕೆ. ಅಲ್ಲೇ ಇಟ್ಬಿಡು, ಯಾಕೆ ತೆಗಿತೀಯೋ, ಅಯ್ಯೋ ಇದು ಗೊತ್ತು ಕಾಡೋದಿಲ್ಲ, ಅದಕ್ಕೆ ಕಾಳಕ್ಕೆ ಹಾಕೋಲ್ಲ, ಒಂದು ಗೊತ್ತಾಗಲ್ಲ. ನಿನ್ನೆ ಹೇಳಿದ್ರಲ್ಲ ಗುರುಗಳೇ, ಕಾರ್ಯ ಕಾರಣ ಬೇರೆ ಅಲ್ಲ ಅಂತ. ಅಲ್ಲ, ಒಂದ್ ಕಾರಣವೇ ಬೇರೆ ಹಾಕಿದ್ರೆ ಕಾರ್ಯ ಅದು ಆ ವಿಚಾರ ಅಲ್ಲ ಇಲ್ಲಿ. ಈ ಧರ್ಮಗಳಿಗೂ ಶರೀರಕ್ಕೂ ಕಾರ್ಯಕಾರಣ ಭಾವ ಹೇಳ್ತಾರೆ, ಆ ವಿಚಾರ. ಅದನ್ನಷ್ಟೇ ಇಲ್ಲಿ ಅನನ್ಯತೆ ತಗೊಂಡ್ಬಿಟ್ರೆ ಧರ್ಮವೇ ಶರೀರ, ಶರೀರವೇ ಧರ್ಮ ಅಂದ್ರೆ ಸಿನಾನಿಮ್ ಆಗ್ಬಿಡುತ್ತೆ. ಎರಡು ಇಂಡಿಪೆಂಡೆಂಟ್ ಅಂತ ಅಲ್ಲಲ್ಲ, ಪರ್ಯಾಪದ ಆಗ್ಬಿಡುತ್ತೆ. ಅವಾಗ ಧರ್ಮ ಶರೀರ ಪರ್ಯಾಪದ ಅಂತ ಆಗ್ಬಿಡುತ್ತೆ, ಅನನ್ಯ ಅಂತ ಅಂದ್ರೆ ಅದು ಹೊಂದಲ್ಲ ಅಂತ ಆಯ್ತು. ಇಲ್ಲಿ ಇಂಡಿಪೆಂಡೆಂಟ್ ಅಂತ, ಅದು ಬೇರೆ ಇದು ಬೇರೆ ಅಂತ ತಗೋತೀರ. ಬೇರೆ ಅಲ್ಲ. ಇವಾಗ ಮೀಮಾಂಸಕರು ಅಂದ್ರೆ ಧರ್ಮದಿಂದ ಸೃಷ್ಟಿ ಅಂತ ಹೇಳ್ತಾರಲ್ಲ, ಅವರ ಪಕ್ಷದಲ್ಲಿ ಏನ್ ದೋಷ ಅಂತ ತೋರಿಸ್ತಾ ಇದ್ದಾರೆ. ಧರ್ಮದಿಂದ ಸೃಷ್ಟಿ ಅಂತಂದ್ರೆ ಸೃಷ್ಟಿ ಆದ್ಮೇಲೆ ಧರ್ಮ ಬರುತ್ತೋ, ಧರ್ಮ ಆದ್ಮೇಲೆ ಸೃಷ್ಟಿ ಬರುತ್ತೋ, ಧರ್ಮ ಹೇಗಿರುತ್ತೆ, ಧರ್ಮ ಬರೋ ಕಾರಣ ಏನು, ಧರ್ಮ ಮಾಡ್ದೇನೆ ಧರ್ಮ ಆಗಲ್ವಲ್ಲ, ಮಾಡೋದಕ್ಕೆ ಶರೀರ ಬೇಕಲ್ಲ, ಶರೀರಕ್ಕೆ ಧರ್ಮ ಬೇಕಲ್ಲ, ಧರ್ಮದಿಂದ ಶರೀರ ಧರ್ಮವೋ, ಇದನ್ನ ಹೆಂಗ್ ಪ್ರೂವ್ ಮಾಡ್ತೀರಾ ಕೇಳ್ತಾ ಇದ್ದಾರೆ. ಎರಡು ಕಾರಣ ಅಲ್ಲ, ಇದು ಸಿದ್ಧವಾಗಲ್ಲ, ಇದು ಸುಮ್ಮನೆ ಅಲ್ಲಲ್ಲಿ ಇದು ಅಜಂಪ್ಷನ್ ಅಷ್ಟೇ. ಕಥಂ ಅಸಂಬಂಧ ಇತಿ ಆಹ, ಹೇಗೆ ಇದಕ್ಕೆ ಸಂಬಂಧವಿರೋಲ್ಲ, ಧರ್ಮ ಶರೀರಕ್ಕೂ ಒಟ್ಟಿಗೆ ಉಂಟಾದ್ರೆ ಸಂಬಂಧವಿಲ್ಲ ಅಂತ ಹೇಗಾಗತ್ತೆ, ಕೋಡಿನಂತೆ ಎರಡು ಕೋಡಿ ಹೇಗೆ ಸಂಬಂಧ ಇಲ್ವೋ ಹಾಗೆ ಸಂಬಂಧ ಇಲ್ಲ ಅಂತ ಆಗತ್ತೆ ಅಂದ್ರೆ ಹೇಗೆ ಅಂತ ಕೇಳಿದ್ರೆ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಫಲಾದುತ್ಪಜ್ಯಮಾನಃ ಸನ್ ಅತೇ ಹೇತು ಪ್ರಸಿದ್ಧ್ಯತಿ ಅಪ್ರಸಿದ್ಧಃ ಕಥಂ ಹೇತುಃ ಫಲಮುತ್ಪಾದಯಿಷ್ಯತಿ. ಹೇತು ಶಬ್ದ ಯಾವಲಿಂಗ ಏನ? ಹೇತು ಹೇತುರ್ನಾಭಿ ಏನ? ಹೇತು ಶಬ್ದ ಯಾವಲಿಂಗ? ಪುಲ್ಲಿಂಗನ ಹೇಳ. ಹೇತು ಶಬ್ದ ಯಾವ ಲಿಂಗವಾ? ಹೈ ಹೇತುರ್ನ ಕಾರಣಂ ಬೀಜಂ ಹೇತುರ್ನ. ನಾನೇನ ಪುಲ್ಲಿಂಗ, ನಾನರು ನರಹ ಮನುಷ್ಯ ಅಂದ ಗಂಡಸು ಅಂತ ನರ. ಹೇತುರ್ನ ಇಲ್ಲೇ ಉಪದ್ಯಮಾನ ಹೇತು ಲಿಂಗ ಹಾಕಿದ ನೋಡು. ಯಾವ ಲಿಂಗ? ಶಿವಲಿಂಗ ತಂದಿಲ್ಲ, ಅದೇ ಪುಣ್ಯ. ಶಿವಲಿಂಗ ಅಂದ್ಬಿಟ್ಟಿದ್ರೆ ಏನ್ ಮಾಡ್ಬೋದು? ಫಲಾತ್ ಉತ್ಪದ್ಯಮಾನಃ ಸನ್ ನ ತೇ ಹೇತುಃ ಪ್ರಸಿದ್ಧ್ಯತಿ ಅಪ್ರಸಿದ್ಧಃ ಕಥಂ ಹೇತುಃ ಫಲಂ ಉತ್ಪಾದಯಿಷ್ಯತಿ. ಅಣ್ಣಯ್ಯ ಒಂದ್ ಮಾತು ಕೇಳು, ನೀನ್ ಹೇಳ್ತಿದ್ಯಲ್ಲಪ್ಪ, ಮೀಮಾಂಸಕನ ಹೇಳ್ತಿದ್ದಾರೆ ಫಲದಿಂದ ಹುಟ್ಟತ್ತೆ ಅಂತಿದ್ಯಾ. ಯಾವ್ದೋ ಧರ್ಮ ಹೇತುನೇ ಧರ್ಮ ಹುಟ್ಟೋದು ಯಾವ್ದ್ರಿಂದ? ಫಲದಿಂದ. ಫಲ ಅಂದ್ರೆ ಶರೀರ. ಫಲವಾದ ಶರೀರದಿಂದ ಧರ್ಮ ಹುಟ್ಟತ್ತೆ ಅಂತಂದಾಗ ಹುಟ್ಟಿಸಿಕೊಂಡ ಧರ್ಮ ಹೆಂಗೆ ಹೇತು ಆಗತ್ತೆ? ಹೇತು ಅಂದ್ರೆ ಏನೋ ಕಾರಣ ಅಂದ್ರೆ ಏನೋ ಹುಟ್ಟದೇ ಇರೋದು, ಹುಟ್ಟಿಸುವಂಥದ್ದು ಹುಟ್ಟದೇ ಇರೋದು ಕಾರಣವೇ ಹೊರತು ಹುಟ್ಟಿದ್ದು ಕಾರಣ ಆಗಲ್ಲ. ಹುಟ್ಟಿದ್ದೇನೋ ಕಾರ್ಯ, ಹುಟ್ಟಿದ್ದು ಎಫೆಕ್ಟು ಕಾರ್ಯ ಹುಟ್ಟಿದ್ದು, ಅದು ಒಂದೇ ಅರ್ಥ. ಕಾಸು ಹುಟ್ಟಿಸುವಂಥದ್ದು, ಹೇತು ಕಾರಣ, ಅದು ಒಂದು ಅರ್ಥ. ಇನ್ನು ಕಾರಣ ಅಂತೀಯ, ಹುಟ್ಟತ್ತೆ ಅಂತೀಯ. ಏನ್ ಹೇಳ ನಿಂಗೆ? ಫಲದಿಂದ ಉಂಟಾದಂತಹ ಹೇತು ಹೆಂಗೆ ಅದು ಹೇತುತ್ವವನ್ನು ಪಡ್ಕೊಳತ್ತೆ? ಹೇತುತ್ವ ಹೋಯ್ತದಕ್ಕೆ, ಅದು ಹೇತ್ಕೊಂಡು ಹೋಯ್ತದು. ಫಲಾದ ಉತ್ಪದ್ಯಮಾನ ಹೇತು, ಫಲದಿಂದಾನೆ ಧರ್ಮ ಶರೀರದಿಂದ ಉಂಟಾಗುತ್ತಿರುವ ನಿನ್ನ ಹೇತುವು ಸಿದ್ಧವಾಗೋದಿಲ್ಲ. ಅದು ಹೇತುತ್ವ ಸಿದ್ಧವಾಗೋದಿಲ್ಲ. ಹೇತುವೇ ಆಗದೆ ಹೋದಾಗ ಅಪ್ರಸಿದ್ಧ ಹೇತು ತಾನೇ ಸಿದ್ಧವಾಗದೆ ಇದ್ಮೇಲೆ ಅದೆಂಗೆ ಫಲವನ್ನು ಹುಟ್ಟಿಸತ್ತೆ? ಹೇತು ಇದ್ಮೇಲೆ ಫಲ ಆಗ್ಬೇಕು. ಹೇತುಗೆ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ.
ಅದೇ ಸಿದ್ಧವಾಗೋಲ್ಲ. ಅದೇ ಅಜಂಪ್ಷನ್ನು ಇಟ್ಕೊಂಡಿರೋದು. ಹೇತು ಯಾಕೆ, ಅದು ಹೇಗೆ ಹೇತು, ಯಾರು ಹೇತು ಅಂದಿದ್ದು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಸರ್ ಬೀಜಾಂಕುರಾಖ್ಯ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ ಸರಿ. ಮೊಟ್ಟೆಯಿಂದ ಕೋಳಿಯ, ಕೋಳಿಯಿಂದ ಮೊಟ್ಟೆನ, ಬೀಜದಿಂದ ಮರವ, ಮರದಿಂದ ಬೀಜವ, ಅದಕ್ಕೆ ಅವರೇ ಮುಂದೆ ಉತ್ತರ ಕೊಡ್ತಾರೆ. ಬೀಜಾಂಕುರಾಕ್ಷೋ ದೃಷ್ಟಾಂತ ಸದಾ ಸಾಧ್ಯ ಸಮೋಸ ಅಂತ ಹೇಳ್ತಾರೆ. ಸದ್ಯಕ್ಕೆ ಅದು ಬದಿಗೊತ್ಕೊಂಡು ಇದಿಷ್ಟಕ್ಕೆ ವಿಚಾರ ಮಾಡಿದ್ರೆ ಫಲದಿಂದ ಉಂಟಾದಂತಹ ಹೇತುವಿಗೆ ಹೇತುತ್ವ ಹೆಂಗೆ ಸಿದ್ಧವಾಗುತ್ತೆ? ಹೇತು ಉಂಟಾಗಿದ್ದು ಯಾವುದರಿಂದ? ಫಲದಿಂದ. ಫಲದಿಂದ ಯಾವ ಫಲದಿಂದ? ಶರೀರದ. ಫಲ ಅಂದ್ರೆ ಈಸ್ಕೊಟ್ಟು ಶರೀರ, ಹೇತು ಈಸ್ಕೊಟ್ಟು ಧರ್ಮ. ಇಟ್ಕೊಂಬಿಡಿ. ಫಲ ಅಂದ್ರೆ ಶರೀರ, ಹೇತು ಅಂದ್ರೆ ಧರ್ಮ. ಪುಣ್ಯ ಪಾಪ. ಧರ್ಮ ಅಂದ್ರೆ ಪುಣ್ಯ ಪಾಪ ಅದು ಒಂದೇ. ಪುಣ್ಯ ಪಾಪ ಹೇತು, ಶರೀರ ಫಲ. ಫಲದಿಂದ ಪುಣ್ಯ ಪಾಪವೋ, ಪುಣ್ಯ ಪಾಪದಿಂದ ಫಲವೋ? ಫಲ ಅಂದ್ರೆ ಹುಟ್ಟಿದ್ದು. ಹುಟ್ಟಿದ್ರಿಂದ ಹುಟ್ಟಲ್ಲಪ್ಪ. ಇದರಿಂದ ಹುಟ್ಟುತ್ತಲ್ಲ, ಇದರಿಂದ ಫ್ಯಾನ್ ಹುಟ್ಟುತ್ತಲ್ಲ, ಪುಸ್ತಕದಿಂದ ಫ್ಯಾನ್ ಹುಟ್ಟಿಸೋಣ, ಅಂದ್ರೆ ಮೊಬೈಲ್ ಇದರಿಂದ ಮೈಕ್ ಹುಟ್ಟಿಸೋಣ, ಆಗಲ್ಲ. ಯಾಕೆ? ಹುಟ್ಟಿದ್ದೆ ಹುಟ್ಟಿಸಲ್ಲ. ಹುಟ್ಟಿದ್ ಯಾರನ್ನು ಹುಟ್ಟಿಸಲ್ಲ. ಹುಟ್ಟಿಸುತ್ತೆ. ಹುಟ್ಟಿದ ಹುಟ್ಟಿಸೋದು ಅಂತಂದ್ರೆ ಕಾರಣ ಹುಟ್ಟಲ್ಲಪ್ಪ, ಕಾರ್ಯ ಹುಟ್ಟಲ್ಲ. ಯಾವ್ದು ಹುಟ್ಟಿಸುತ್ತೆ? ಕಾರಣ ಹುಟ್ಟಿದ್ರೆ ಕಾರಣ ಆಗೋದೇ ಇಲ್ಲ. ಹುಟ್ಬಿಟ್ರೆ ಅದು ಕಾರ್ಯ ಆಗ್ಬಿಡುತ್ತೆ. ಕಾರಣ ಆದ್ರೆ ಅದು ಹುಟ್ಟಲ್ಲ ಅಂತ ಆದ್ರೆ ಯಾವ್ದಾದ್ರೆ ಹುಟ್ಟುತ್ತೆ? ಏನ್ ಮಾಡಿ ಹುಟ್ಟಲ್ಲ. ಹುಟ್ಟದು ಏನ್ ಮಾಡು ಅಡಗೋಯ್ತು. ಹುಟ್ಟನ್ನ ಅಡಗಿಸ್ಬಿಡ್ತು. ಗೌಡಪಾದರು ಹುಟ್ಟಲ್ಲ ಅಡಗಿಸ್ಬಿಡ್ತಾರೆ. ಹೊಂದಲ್ಲ ಕಣಯ್ಯ. ಏನ್ ಮಾಡಿ ಹುಟ್ಟಂತ ಪ್ರೂವ್ ಮಾಡಕ್ ಆಗಲ್ಲ ನಿನಗೆ. ಕಾರಣ ಹುಟ್ಟಿದ್ರೆ ಅದು ಕಾರಣ ಹತ್ರ ಹಾರೋಗುತ್ತೆ. ಯಾಕಂದ್ರೆ ಹುಟ್ಟಿದ್ದು ಕಾರ್ಯವಾಗ್ಬಿಡುತ್ತೆ. ಆಮೇಲೆ ಅದು ವಿಕಾರವಾಗುತ್ತೆ, ನಾಶವಾಗುತ್ತೆ. ಇನ್ನು ಹುಟ್ಟಿದ್ದರಿಂದ ಹುಟ್ಟತ್ತೆ ಅಂದ್ರೆ ಹುಟ್ಟಿದ್ದು ಕಾರ್ಯ ಕಾರಣ ಆಗೋಲ್ಲ. ಅದರಿಂದ ಫಲದಿಂದ ಉಂಟಾದಂತಹ ನಿನ್ನ ಹೇತು ಹೆಂಗೆ ಅದು ಸಿದ್ಧವಾಗುತ್ತೆ? ಫಲದಿಂದ ಉಂಟಾದ ಹೇತು ಆಗಲ್ಲ ಕಣೆ, ಅದು ಕಾರ್ಯ ಆಗುತ್ತೆ. ತಾನೇ ಹೇತುವು ಅಪ್ರಸಿದ್ಧವಾಗಿದ್ದು ಫಲವನ್ನು ಉಂಟು ಮಾಡುತ್ತೆ ಅಂತಂದ್ರೆ ತಮ್ಮಂಥ ದೊಡ್ಡವರಿಗೆ ಶೋಭಿಸ್ಬೇಕು ಈ ಮಾತು. ನಮ್ಗಂತೂ ಇದು ಅರ್ಥವಾಗಲ್ಲ ಅಂತ ಇದ್ದಾರೆ ಬೋಡಬಾದು. ಮತ್ತೆ ಹೇತು ಪ್ರಸಿದ್ಧ ಫಲಮುತ್ಪಾದಯಿಷ್ಯತಿ ಜನ್ಯಾತ್ ಸ್ವತಃ ಅಲಬ್ಧಾತ್ಮಕಾತ್ ಫಲಾತ್ ಉತ್ಪದ್ಯಮಾನಃ ಸನ್ ಶಶವಿಷಾಣಾದೇರಿವ ನ ತೇ ಹೇತು ಪ್ರಸಿದ್ಧತಿ ಜನ್ಮ ನ ಲಭತೆ. ನೋಡು, ಜನ್ಯ ಅಂದ್ರೆ ಹುಟ್ಟಿದ್ದರಿಂದ ಹುಟ್ಟುವಂಥದ್ದು. ಜನ್ಯ ಯಾವುದೋ? ಶರೀರ. ಜನ್ಯ ಅಂದ್ರೆ ಸ್ವತಃ ಅಲಬ್ಧ, ಹುಟ್ಟೋಕ್ ಮುಂಚೆ ಸ್ವರೂಪವನ್ನು ಪಡ್ಕೊಂಡಿಲ್ಲ. ಸ್ವತಃ ಅಲಬ್ಧಾತ್ಮಕಾತ್, ಆತ್ಮಕ ಅಂದ್ರೆ ಸ್ವರೂಪ, ಅಲಬ್ಧಾತ್ಮಕ ಅಂದ್ರೆ ಸ್ವರೂಪವನ್ನೇ ಪಡ್ಕೊಂಡಿಲ್ಲ. ಯಾವುದೋ ಹೇತು. ಜನ್ಯದಿಂದ ಹುಟ್ಟಬೇಕು. ಜನ್ಯದಿಂದ ಶರೀರದಿಂದ ಹುಟ್ಟಬೇಕು. ಸ್ವತಃ ಸ್ವರೂಪವನ್ನು ಪಡ್ಕೊಂಡಿಲ್ಲ. ಜನ್ಯದಿಂದ ಅಂದ್ರೆ ಯಾವುದು ಜನ್ಯವೋ ಅದು ಸ್ವರೂಪ ಪಡ್ಕೊಂಡಿಲ್ಲ. ಜನ್ಯ ಯಾವುದೋ? ಶರೀರ. ಶರೀರವನ್ನು ಹುಟ್ಟಬೇಕು, ಇನ್ನು ಸ್ವರೂಪವನ್ನು ಪಡ್ಕೊಂಡಿಲ್ಲ. ಅಲಬ್ಧಾತ್ಮಕಾದ್, ಸ್ವರೂಪವನ್ನೇ ಪಡೆದುಕೊಳ್ಳದೇ ಇರುವ ಜನ್ಯವಾಗಿರುವ ಶರೀರವೆಂಬ ಫಲದಿಂದ ಉಂಟಾಗುತ್ತಾ. ಯಾವುದೋ? ಏನ್ರಿದು? ಜನ್ಯವಂತೆ, ಹುಟ್ಟಬೇಕಾಗಿರುವಂಥದ್ದಂತೆ. ಹುಟ್ಟಬೇಕಾಗಿರುವಂಥದ್ದು ಅಂದ್ರೆ ಇನ್ನು ಸ್ವರೂಪ ಪಡ್ಕೊಂಡಿಲ್ಲ ಅಂತ ಆಯ್ತು. ಇನ್ನು ಸ್ವರೂಪ ಪಡ್ಕೊಳ್ಳದೇ ಇರುವಂತಹ ಆ ಫಲವೆಂಬ ಶರೀರದಿಂದ ಉಂಟಾಗುತ್ತಾ. ಯಾವುದು? ಹೇತು. ಅದು ಶಶವಿಷಾಣಾದಿಗಳಿಂದ ಅಸತ್ತಾದ ಮರದ ಕೊಂಬೆ ಮುಂತಾದ ವಸ್ತುವಿನಿಂದ ಏನ್ ಮಾಡಿದ್ರು ಹೇತು ಉಂಟಾಗೋಲ್ಲ. ಮರದ ಕೊಂಬೆಯಿಂದ ಹೇತು ಉಂಟಾಗುತ್ತನೋ? ಮರದ ಕೊಂಬೆಯೇನೋ ಅಸತ್ತು. ಅಸತ್ತಾದ ಮರದ ಕೊಂಬಿನಿಂದ ಹೇಗೆ ಒಂದು ಹೇತು ಉಂಟಾಗಲ್ಲ, ಕಾರ್ಯವೂ ಉಂಟಾಗಲ್ಲ. ಅಸತ್ತಿನಿಂದ ಕಾರ್ಯವೂ ಉಂಟಾಗಲ್ಲ, ಕಾರಣವೂ ಉಂಟಾಗಲ್ಲ. ಇವಾಗ ಶರೀರ ಜನ್ಯ ಇಂದ ಸ್ವರೂಪ ಪಡ್ಕೊಂಡಿಲ್ಲ ಅಂದ್ರೆ ಶಶವಿಷಾಣ ಕಲ್ಪ ಇಲ್ವೇ ಇಲ್ಲ, ಅಸತ್ತಾಗಿದೆ. ಆ ಅಸತ್ತನಿಸಿಕೊಂಡ ಮುಂದೆ ಹುಟ್ಟಬೇಕಾದ ಫಲವೆಂಬ ಶರೀರದಿಂದ ಉಂಟಾಗಬೇಕಾಗಿದೆ ಈ ಹೇತು. ಯಾವುದು? ಈ ಧರ್ಮ. ಶಶವಿಷಾಣವೇ ಮುಂತಾದ ಅಸತ್ಯದಿಂದ ಹುಟ್ಟತ್ತೆ ಅದು ಹೇಗೆ ಹೊಂದಲ್ವೋ ಅದೇ ರೀತಿ ನಿನ್ನ ಹೇತುವು ಸಿದ್ಧವಾಗಲ್ಲ, ಜನ್ಮ ಪಡ್ಕೊಳ್ಳಲ್ಲ. ಅದೇನ್ ಮಾಡುದು ಇರುವಿಕೆಯನ್ನು ಪಡ್ಕೊಳ್ಳೋದಿಲ್ಲ ಅಂದು. ವಾಕ್ಯ ಅರ್ಥ ಮಾಡೋಕೆ ಕಷ್ಟ ಇದು.
ಸ್ವತಃ ಅಲಬ್ಧಾತ್ಮಕಾತ್ ಜನ್ಯಾತ್ ಫಲಾತ್ ಉತ್ಪದ್ಯಮಾನ ನಿರ್ಣಯ. ಸ್ವತಃ ಸ್ವರೂಪವನ್ನೇ ಪಡ್ಕೊಂಡಿಲ್ಲ, ಹುಟ್ಟಬೇಕಾದ ಫಲದಿಂದ ಉಂಟಾಗುವ ಹೇತುವು ಶಶವಿಷಾಣಾದಿಗಳಿಂದ, ಅಸತ್ತಾಗಿರುವ ಶಶವಿಷಾಣಾದಿಗಳಿಂದ ಹೇಗೆ ಹುಟ್ಟಲ್ವೋ ಆ ರೀತಿ ನಿನ್ನ ಹೇತುವು ಜನ್ಮವನ್ನು ಪಡ್ಕೊಳ್ಳೋದ, ಹುಟ್ಟನ್ನು ಪಡ್ಕೊಳ್ಳೋದಿಲ್ಲ. ಅಲಬ್ಧಾತ್ಮಕ ಅಪ್ರಸಿದ್ಧ ಸನ್ ಶಶವಿಷಾಣಾದಿ ಕಲ್ಪ ಹೇತು ಕಥಂ ಫಲಂ ಉತ್ಪಾದಯಿಷ್ಯತಿ. ಇದು ಸ್ವರೂಪವನ್ನೇ ಪಡ್ಕೊಂಡಿಲ್ಲ. ಯಾವ್ದು ಹೇತು? ಶಶವಿಷಾಣ ಕಲ್ಪ. ಮಲದ ಕೊಂಬಿಗೆ ಈಕ್ವಲ್ಲು. ಮಲದ ಕೊಂಬೆ ಹೇಗೆ ಅಸತ್ತ, ಆ ರೀತಿ ಅಸತ್ತಾಗಿ ಸ್ವರೂಪವನ್ನೇ ಪಡೆದುಕೊಳ್ಳದೆ ಅಪ್ರಸಿದ್ಧವಾಗಿರ್ತಕ್ಕಂತಹ ನಿನ್ನ ಹೇತುವು, ನೀನು ಹೇಳ್ತಾ ಇರೋ ಹೇತುವು ಹೆಂಗಯ್ಯ ಅದು ಫಲವನ್ನು ಉಂಟು ಮಾಡುತ್ತೆ, ಶರೀರ ಉಂಟು ಮಾಡುತ್ತೆ. ಧರ್ಮಾಧರ್ಮದಿಂದ ಶರೀರ ಬರುತ್ತೆ ಇದೆಯಲ್ಲ, ಧರ್ಮಾಧರ್ಮಕ್ಕೆ ಎಂಟಿಟಿಯೇ ಬಂದಿಲ್ಲ, ಅಸ್ತಿತ್ವೇ ಬಂದಿಲ್ಲ, ಅದಿನ್ನು ಸಿದ್ಧವೇ ಆಗಿಲ್ಲ, ಶಶವಿಷಾಣ ಕಲ್ಪವಾಗಿದೆ. ಅಂತ ಶಶವಿಷಾಣ ಕಲ್ಪವಾದ ಮರದ ಕೊಂಬಿಗೆ ಸಮಾನವಾದ ಅಸತ್ತಾಗಿರುವ ಆ ಧರ್ಮಾಧರ್ಮದಿಂದ ಫಲವೆಂಬ ಶರೀರವು ಉಂಟಾಗತ್ತೆ ಅಂತೀಯಲ್ಲ, ಇದು ಯಾವ ಭಾಷೆ ಇದು? ಇದು ಫ್ರೆಂಚೋ, ಜರ್ಮನ್ನೋ, ಇಂಗ್ಲಿಷೋ, ಸಂಸ್ಕೃತನೋ, ಕನ್ನಡನೋ? ಇದು ನಮಗಂತೂ ಇದು ಅರ್ಥ ಆಗಲ್ಲ ಅಂತ ಇದ್ದಾರೆ. ಈ ಭಾಷೆಗೆ ನಮ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಹೇಗೆ ಉಂಟು ಮಾಡುತ್ತೆ? ನಹಿ ಇತರೇತರಾಪೇಕ್ಷ ಸಿದ್ಧೋ ಶಶವಿಷಾಣ ಕಲ್ಪಯೋ ಕಾರ್ಯಕಾರಣ ಭಾವೇನ ಸಂಬಂಧ ಕ್ವಚಿತ್ ದೃಷ್ಟ ಅನ್ಯಥಾ ವಾ ಇತ್ಯಭಿಪ್ರಾಯ. ಧರ್ಮಾಧರ್ಮಕ್ಕೆ ಶರೀರ ಬೇಕು, ಶರೀರಕ್ಕೆ ಧರ್ಮಾಧರ್ಮ ಬೇಕು, ಇದಕ್ಕೆ ಇದು ಬೇಕು, ಇದಕ್ಕೆ ಇದು ಬೇಕು ಅಂತ ಆದಾಗ ಸ್ವತಃ ಯಾವುದು ಸಿದ್ಧವಾಗಿಲ್ಲ. ಎರಡೂ ಶಶವಿಷಾಣ ಕಲ್ಪ, ಮರದ ಕೊಂಬಿಗೆ ಸಮಾನವಾಗಿ ಅಸತ್ತಾಗಿರ್ತಕ್ಕದ್ದು. ಅಸತ್ತಾಗಿರುವ ಶಶವಿಷಾಣದಂತೆ ಇರತಕ್ಕದ್ದಾಗಿರುವ ಈ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಕಾರ್ಯಕಾರಣ ಭಾವದಿಂದ ಸಂಬಂಧವನ್ನು ಹೇಳ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇದು ಹೆಂಗೆಯ ಸಂಬಂಧ ಆಗತ್ತೆ? ಇದು ಏನ್ ಮಾಡು ಸಂಬಂಧ ಆಗೋಲ್ಲ. ಕಾರ್ಯಕಾರಣ ಭಾವ ಇದಕ್ಕೆ ಬರೋದಿಲ್ಲ, ಇದು ಹೊಂದ್ಕೊಳ್ಳೋದಿಲ್ಲ. ಯಾವ ರೀತಿಯಾಗಿ ಎಲ್ಲೂ ಕಂಡೂ ಇಲ್ಲ, ಇದಕ್ಕೆ ಯುಕ್ತಿಯೂ ಇಲ್ಲ, ಶಾಸ್ತ್ರವೂ ಇಲ್ಲ, ಅನುಭವವೂ ಇಲ್ಲ. ಇದನ್ನು ಹೊಂದಕ್ಕಾಗಲ್ಲ. ಅಸ್ತಿತ್ವವನ್ನೇ ಪಡ್ಕೊಂಡಿಲ್ಲ, ಮರದ ಕೊಂಬಿಗೆ ಸಮಾನವಾಗಿದೆ. ಅಂಥ ಅಸತ್ತಾಗಿರುವ ಧರ್ಮಾಧರ್ಮ ಶರೀರಗಳಿಗೆ ಸಂಬಂಧವನ್ನು, ಹುಟ್ಟನ್ನು, ಸಂಬಂಧ ಆದ್ಮೇಲೆ ಹುಟ್ಟಿ ಆದ್ಮೇಲೆ ಸಂಬಂಧ, ಅದು ಗೊತ್ತಾಗಲ್ಲ. ಇದನ್ನು ಹೇಳ್ತೀನಿ ಅಂತಂದ್ರೆ ಇದನ್ನು ಹೇಗೂ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದು ಯುಕ್ತಿಗೆ ಹೊಂದಲ್ಲ. ಇದು ಅಂಧ ಪರಂಪರೆ. ಶರೀರ ಹುಟ್ಟಿದೆ ಅನ್ನೋದು ಒಂದು ಕುರುಡು ನಂಬಿಕೆ, ಪುಣ್ಯ ಪಾಪ ಹುಟ್ಟತ್ತೆ ಅನ್ನೋದು ಒಂದು ಕುರುಡು ನಂಬಿಕೆ. ಪುಣ್ಯ ಪಾಪ ಉಂಟೋ ಇಲ್ವ ಹೇಳಿಮ್ಮ? ಪುಣ್ಯ ಪಾಪ ಶರೀರ ಇದೆಯಾ ಇಲ್ವಾ? ಶರೀರ ಇಲ್ಲ. ನೀವು ಕೂತಿಲ್ಲ ಮೇಲೆ ಅಲ್ಲೇ ಕೂತಿರೋದು ಯಾವ್ದು ಹಾಗಾದ್ರೆ? ಸುಳ್ಳ? ನಮ್ಗೆ ಕಾಣ್ತಿಲ್ಲ, ನಮ್ಮ ಮಾತಾಡ್ತಿಲ್ಲ ನೀವು ನನ್ನ ಹತ್ರ. ನೋಡಿ, ಕತ್ತಿ ಬಂದ್ಬಿಟ್ರೆ ವ್ಯಾವಹಾರಿಕ ಅಂದ್ಬಿಡ್ತಾರೆ ಇವರು. ಒಳ್ಳೆ ಕಥೆ ಆಯ್ತು. ನಾವು ಕೇಳುವಾಗ ವ್ಯವಹಾರ. ಇವಾಗ ನೀವು ಅಲ್ಲಿ ಇದೀರೋ ಇಲ್ವೋ, ಹೇಳ್ತಿದ್ದೀರೋ ಇಲ್ವೋ, ನನ್ನ ಮಾತು ಕೇಳಿಸ್ಕೊತಾ ಇದ್ದೀರೋ ಇಲ್ವೋ, ನಿಮ್ಮ ಮಾತು ನನ್ಗೆ ಕೇಳಿಸ್ತಾ ಇದೆಯೋ ಇಲ್ವೋ? ಇಲ್ಲ ಬಿಡ್ತೀರಾ ನೀವು? ಏನ್ರಿ ನಿಮ್ಗೆ ಡೇರ್ನೆಸ್ಸು, ಇಂಥ ಧೈರ್ಯ? ಕಣ್ಣು ಕಾಣ್ತಾ ಇದ್ರು ಕೂಡ ಇಲ್ಲ ಅಂತ ಹೇಳ್ಕೊಂಡ್ರಿ ಇವರು. ಇನ್ಯಾವ್ದನ್ನ ಇದೆ ಅಂತೀರ ನೀವು? ಕಾಣ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಶರೀರವೂ ಇಲ್ಲ, ನೀವು ಇಲ್ಲ, ನಾನು ಇಲ್ಲ, ಪುಣ್ಯ ಪಾಪೂ ಇಲ್ಲ ಅಂತ ಇದ್ದಾರೆ. ಏನು ಇಲ್ಲ ಅಂದ್ರೆ ಯಾವ್ದಾದ್ರು ಏನಿದು? ನೀವೆಲ್ಲ ಇಲ್ವಾ ಇಲ್ಲಿ? ಯಾರು ನೀವೆಲ್ಲ ಕಾಣ್ತಾ ಇಲ್ಲ? ಸುಳ್ಳ ಇದಲ್ಲ? ನೀವು ನನ್ನ ನೋಡ್ತಿಲ್ವಾ? ಅದೇ ಸುಳ್ಳ? ಏನಮ್ಮ ಅನುಪಮ ಸುಮ್ಮನಿದಿರಲ್ಲ, ಪ್ರಶ್ನೆ ಮಾಡಿಮ್ಮ. ಕಾಣ್ತಾ ಇಲ್ಲ? ಕೇಳಿ ಕೇಳಿ ಕೇಳಿ. ಇದು ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿ ಕೇಳಿ, ಪ್ರಶ್ನೆ ಕೇಳಿ, ಮ್ಯೂಟ್ ಮಾಡ್ರಿ. ರವೀಂದ್ರ ಅವ್ರೆ ಮ್ಯೂಟ್ ತೆಗೀರಿ. ಪುಣ್ಯ ಪಾಪ ಇಲ್ಲ ಅಂದ್ರೆ ಅದು ಎಷ್ಟು ನಾವು ಇಷ್ಟು ದಿನ ಓದಿರೋದೆಲ್ಲ ಏನೋ ಒಂಥರ ಕನ್ಫ್ಯೂಸ್ ಆಗುತ್ತೆ ಗುರುಗಳೇ. ನೀವು ಇಷ್ಟು ದಿನ ಪುಣ್ಯ ಪಾಪದಿಂದ ನೆಕ್ಸ್ಟ್ ಲೈಫ್, ಪುಣ್ಯ ಮಾಡಿದ್ರೆ ಹೈಯರ್ ಲೈಫ್, ಪಾಪ ಮಾಡಿದ್ರೆ ಲೋವರ್ ಲೈಫ್ ಅಂತ ಅದು ಒಂಥರ ತಲೆಗೆ ಹತ್ಬಿಟ್ಟಿದೆ. ಅದೆಲ್ಲ ತಪ್ಪು ಅಂದ್ರೆ ಒಳ್ಳೆ ಅನುಭವದಿಂದ ವಿಚಾರ ಮಾಡಿ. ನಿಮ್ಮ ಅನುಭವಕ್ಕೆ ಪುಣ್ಯ ಪಾಪ ಸಂಬಂಧ ಇದೆಯಾ? ಅಥವಾ ದೇಹ ಇದೆ ಅಂದ್ರೆ ದೇಹ ಪುಣ್ಯ ಪಾಪದಿಂದ ಬಂತೋ, ಪುಣ್ಯ ಪಾಪ ದೇಹದಿಂದ ಬಂತೋ? ಯಾವ್ದು ಮೊದಲು, ಯಾವ್ದು ಆಮೇಲೆ, ಯಾಕೆ, ಹೇಗೆ? ಇದನ್ನ ಹೆಂಗ್ ಪ್ರೂವ್ ಮಾಡ್ತೀರಾ? ಈ ಎರಡೂ ಸಿದ್ಧವಾಗದೆ ಇದ್ಮೇಲೆ ಇದೆರಡನ್ನು ಇಟ್ಕೊಂಡು ವ್ಯವಹಾರ ಪುಣ್ಯ ಪಾಪ ಇದೆ ಅಂದ್ರೆ ಅದ ಮೀನಿಂಗ್ ಏನು? ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ, ಸಂಬಂಧವೇ ಇಲ್ಲ, ಇದಾದ ಅಂದ್ಮೇಲೆ ಇದು ಹೆಂಗ? ಬರೀ ಒಂದು
ಕುರುಡು ಪರಂಪರೆಯ ಹೊರತು ಕನಸಿನಲ್ಲಿ ಕಂಡಂತಹ ಹಗ್ಗದ ಹಾವಿಗೆ ಅಪ್ಪ ಅಮ್ಮ ಯಾರು ಅಂತ ಹೇಳ್ದಂಗಾಯ್ತು. ಕನಸು ಅಲ್ಲಿ ಕಂಡಂತ ಒಂದು ಹಗ್ಗ, ಆ ಹಗ್ಗದ ತೋರಿದ ಹಾವು, ಆ ಹಾವಿಗೆ ಅಪ್ಪ ಅಮ್ಮ ಯಾರು ಚರ್ಚೆ ಮಾಡ್ತಾ ಇದ್ದೀರಾ. ಹೌದಾ? ಹಗ್ಗದ ಹಾವಿಗೆ ಅಪ್ಪ ಅಮ್ಮ ಅದು ಕನಸು. ಅಂದ್ರೂ ಕಷ್ಟ ಇನ್ನ ಒಪ್ಕೊಳ್ಳೋದು ಯಾತಕ್ಕೂ. ಯಾಕೆಂದ್ರೆ ನಮ್ ದೇಹಾಭಿಮಾನ ಬಲವಾಗಿ ಕೂತ್ಕೊಂಡಿದೆ, ಹಾಗೆ ಒಪ್ಕೊಳಕ್ ಆಗ್ತಿಲ್ಲ ಅಷ್ಟೇ. ಹಾ ಹೇಳಿಪ್ಪ ರಮೇಶ್. ಸೀಡ್ ಕಾಸ್ ಗುರುಗಳೇ. ಅದು ಸೀಡ್ ಬಂದಿಲ್ಲ. ಸೀಡ್ ಕಾರಣ ಏನು? ಸೀಡ್ ಯಾಕೆ ಬಂತು? ಸೀಡ್ ಎಲ್ಲಿತ್ತು ನಿಮ್ಗೆ? ಪೇರೆಂಟ್ ಇಂದ ಬಂತು. ಸೀಡ್ ಪೇರೆಂಟ್ ಎಲ್ಲಿ ಅದು ಎಫೆಕ್ಟ್ ಆಯ್ತು. ಅವಾಗ ಎಫೆಕ್ಟ್ ಮರದಿಂದ ಬಂದ್ಮೇಲೆ ಎಫೆಕ್ಟ್ ಆಯ್ತು, ಕಾಸಾಗಲೇ ಇಲ್ಲ. ಅಂದ್ರೆ ಈ ಕಾಸ್ ಎಫೆಕ್ಟಿವ್ ಬಂದು ಅದ್ರಲ್ಲ ಇದೆ ಅಂತ ಹೇಳ್ತೀರಾ ನೀವು? ಅದನ್ನ ಏನ್ ಮಾಡಿದೆ ಎಫೆಕ್ಟ್ ಅದು. ಅದು ಸೀಡು ಮಾವಿನ ಹಣ್ಣಿಂದ ಬಂತು, ಮಾವಿನ ಓಟೆ. ಅದು ಇನ್ನೊಂದು ಹಲಸಿನ ಹಣ್ಣಿಂದ ಬಂತು, ಹಲಸಿನ ಬೀಜ ಅಂದ್ರೆ ಅದು ಬಂದದ್ದಾದ್ರೆ ಅದು ಎಫೆಕ್ಟ್ ಆಯ್ತು ಅಂತ ಅದು ಕಾಸು ಆಗಲ್ಲ. ಹೌದು ಗುರುಗಳೇ. ಬಂದಿದ್ದಾದ್ಮೇಲೆ ಅದು ಹೆಂಗ್ ಕಾಸು ಅಂತೀರಾ ನೀವು? ಎಫೆಕ್ಟ್ ಅದನ್ನು ಮರವು ಎಫೆಕ್ಟು, ಕಾಸು ಸೀಡು ಎಫೆಕ್ಟು. ಸೀಡು ಅದು ಪ್ಲಾಂಟ್ ಎರಡೂ ಎಫೆಕ್ಟ್ ಆದಾಗ ಕಾಸು ಎರಡೂ ಇಲ್ಲೇ ಅಲ್ಲ. ಅಲ್ಲೇ ಎರಡು ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀರಾ ಗುರುಗಳೇ ನೀವು? ಹೌದು, ಹುಟ್ಟಿದ್ದೆಲ್ಲ ಎಫೆಕ್ಟ್ ತಾನೆ. ಹುಟ್ಟಿದ್ ಎರಡು ಹುಟ್ಟಿದ್ದಾನೆ. ಹೌದೌದು. ಪ್ಲಾಂಟ್ ಅವಾಗ ಎರಡು ಎಫೆಕ್ಟ್ ಆಯ್ತು, ಕಾಸೆಲ್ಲ ಆಯ್ತು, ಕಾಸು ಇಲ್ಲೇ ಅಲ್ಲ ಅಲ್ಲೇ. ಒಂದ್ರಲ್ಲಿ ಅಡಗಿದೆ ಅಂತ ಹೇಳ್ತೀರಾ? ಎರಡೂನು ಕಾಸ್ ಎಫೆಕ್ಟ್ ಒಂದ್ರ ಅಡಗಿದೆ ಅಂತ ಹೇಳ್ತೀರಾ ಅಥವಾ ಅಂತದ್ ಇಲ್ಲ ಅಂತ ಹೇಳ್ತೀರಾ? ಕಾಸು ಇಲ್ಲ ಎಫೆಕ್ಟು ಇಲ್ಲ ಅಂತ ಹೇಳ್ತೀರಾ ಅಥವಾ? ಕಾಸು ಎಫೆಕ್ಟು ನಿಮ್ ಭಾವನೆ ತಲೆಯಲ್ಲಿ ಇದೆ ಹೊರತು ಅಲ್ಲಿಲ್ಲ. ಅಲ್ಲಿಲ್ಲ. ಓಕೆ. ಅದು ಬರೀ ಕಲ್ಪನೆ. ಅದು ಭಾವನೆ ಕಲ್ಪನೆ ಕೂತ್ಕೊಟ್ಟಿದ್ದೆ ಹೊರತು ವಸ್ತುವಿನಲ್ಲಿ ಏನೂ ಇಲ್ಲ. ಇಲ್ಲಿ ನಾವು ನೋಡುವವನು ಅಲ್ಲ, ಕೇಳುವವನು ಅಲ್ಲ, ಮಾಡುವವನು ಅಲ್ಲ ಎಂದಾಗ ಪಾಪ ಪುಣ್ಯ ಎರಡೂ ಇಲ್ಲ. ಸೊ ಅದರಿಂದ ಎಲ್ಲಾನು ನಮ್ದು ಅಲ್ಲ ಅಂದ್ಬಿಟ್ರೆ ನೋಡೋನಲ್ಲ ಕೇಳೋನಲ್ಲ ಅಂದ್ಬಿಟ್ರೆ ಅಲ್ಲ ಆಗ್ಬಿಡ್ತೀರ. ನೋಡ್ತಿಲ್ವಲ್ಲ ನೀವು? ಅಲ್ಲ ಒಂದು ಜಿರ್ಲ ಮನೆ ಓಡೋಗ್ತೀರಾ, ಅವ್ನ ಹಲ್ಲಿ ಮನೆ ಓಡೋಗ್ತೀರಾ? ಅಯ್ಯೋ ಹಲ್ಲಿ ಬಂತು ಅಂತ ಹೇಳಿ ಇಲ್ಲ ಅಂದ್ಬಿಟ್ರೆ ಇಲ್ಲ, ಈಗ ಓಡಾಗ್ತಾ ಇಲ್ಲ. ಈಗ ಓಡಾಗ್ತಾ ಇಲ್ಲ, ಬೇಡ. ಈಗ ಬರ್ತಾ ಇದೆ ಆ ಕಡೆ ಜಿರ್ಲೆ ಬಂದ್ಬಿಡತ್ತೆ. ಒಂದೇ ಕುಪ್ಪಗೆ ಹಾಳ್ಬಿಡ್ತಾ ಇದ್ದ ಹಾಡಿದ ಕೆಳಕ್ಕೆ. ಅಮ್ಮ ಈ AC ಕೂಲಲ್ಲಿ ಫ್ಯಾನ್ ನಡೀಲಿ ಹೇಳೋ ಬೇರೆ ವೇದಾಂತ, ಪ್ರಾಕ್ಟಿಕಲ್ ಆಗಿ ವೇದಾಂತ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬೇರೆ. ಇನ್ 2 ಗಂಟೆ ನೀವು ಇಲ್ಲೇ ಕೂತು ಅಡಿಗೆ ಆಗಿಲ್ಲ ಅಂದ್ರೆ ಹೋಗ್ತೀರಾ? ಇಲ್ಲೇ ಇರ್ತೀರ ಸಂಜೆವರೆಗೂ? ಅಡಿಗೆ ಮಾಡಕ್ ಹೋಗಲ್ವಾ? ಅವರೇ ಓಡ್ ಬರ್ತಾರೆ. ಬರ್ರಿ, ಯಾಕೆ ಬರಲ್ಲ? ಹೇಳಿ, ನಾನು ಮಾಡಲ್ಲ ಹೇಳಲ್ಲ ಅಂದ್ಬಿಡಿ. ಕತ್ತಿ ಬಿಡು ವ್ಯಾಪಾರ ಮಾಡೋದು. ಈ ಬುದ್ಧಿವಂತಿಕೆ ಉತ್ಸಾಹ ಬೇಡ. ವ್ಯಾಪಾರ ಪರಮಾರ್ಥದಿಲ್ಲ ಇರಿಪ್ಪ. ಪರಮಾರ್ಥದಲ್ಲಿ ಇದ್ಬಿಟ್ಟು ನಾನು ತಿನ್ನೋನು ಅಲ್ಲ, ಕುಡಿಯೋನು ಅಲ್ಲ, ಮಾಡೋನು ಅಲ್ಲ, ಹೇಳೋನು ಅಲ್ಲ ಅಂತ ಇದ್ಬಿಡ್ತೀರಾ? ಹಾಗೆ ಇರೋಕೆ ಇಷ್ಟ ಗುರುಗಳೇ. ಇಷ್ಟ ಪರಮಾರ್ಥ ಅಲ್ಲಮ್ಮ. ಪರಮಾರ್ಥ ಇಷ್ಟದ ಮೇಲೆ ಇದೆಯಾ, ವಸ್ತು ಇದೆಯಾ ಪರಮಾರ್ಥ? ಸಂಸಾರದಲ್ಲಿ ಇರೋದ್ರಿಂದ ಹೋಗ್ಬೇಕಾಗತ್ತೆ. ನೋಡಿ, ಸಂಸಾರದಲ್ಲಿ ಇರೋದ್ರಿಂದ ಹೋಗ್ಬೇಕಾಗತ್ತೆ. ಯಾರು ಸಂಸಾರದಲ್ಲಿ ಇರೋರು? ಸಂಸಾರದಲ್ಲಿ ಯಾಕಿದ್ದೀರಿ ಅಂದ್ಕೊಂಡ್ರಿ? ಅದೇಂಗ್ ಹೋಗೋರಾದ್ರೆ ನೀವು ನೋಡಿದ್ರ ಶಬ್ದ ಮಾತ್ರದಿಂದ ವೇದಾಂತ ಆಗಲ್ಲ. ಮಾಡ್ದಾಗ್ಲೂ ಮಾಡಿಲ್ಲ ಅನ್ಕೋಬೇಕು ನೀವು. ತಿಂದಾಗ್ಲೂ ತಿಂದಿಲ್ಲ ಅನ್ಕೋಬೇಕು. ಅಡಿಗೆ ಮಾಡೋದನ್ನು ಯಾವಾಗ್ಲೂ ಮಾಡುವಲ್ಲ, ತಿನ್ನೋಲ್ಲ, ಅನುಭವಿಸಲ್ಲ, ತಿಳ್ಕೊಳ್ಳ, ಆಕರ್ಷಿತ ಭಕ್ತಿ ಜ್ಞಾತವಾದ ಅಜ್ಞಾತವಾದ ಸ್ವರೂಪದಲ್ಲೇ ತಿಳ್ಕೋಬೇಕು. ಇಲ್ಲಿಗೆ ಹೋತಾ ಶೇಷಾಣ ಕಲ್ಪಯೋ ಕಾರ್ಯಗಳ ಸಂಬಂಧ ದೃಷ್ಟಾಂತವ ಅಸಂಬಂಧ ದೋಷೇಣ. ಅದನ್ನ ಅಸಂಬಂಧ ದೋಷೇಣ ಅಪೋದಿತೇಪಿ ಹೇತುಫಲಯೋ ಕಾರ್ಯಕಾರಣ ಭಾವೇ. ಈ ಹೇತುಫಲಗಳಿಗೆ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಸಂಬಂಧವಿಲ್ಲ ಎಂಬ ದೋಷದಿಂದ ಕಾರ್ಯಕಾರಣ ಭಾವನೆ ಕಿತ್ತಾಕಿದ್ಮೇಲೆ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಗೌಡಪಾದರು. ಯದಿ ಹೇತೋ ಫಲ ಸಿದ್ಧಿ ಫಲಸಿದ್ಧಿಷ್ಟ ಹೇತುತಃ ಕತರತ್ ಪೂರ್ವ ನಿಷ್ಪನ್ನಂ ಯಸ್ಯ ಸಿದ್ಧಿರಪೇಕ್ಷಯಾ. यदि हेतोः फलात् सिद्धिः फलसिद्धिः च हेतुतः कतरत पूर्वनिष्पन्नं यस्य सिद्धिः अपेक्षया. ಹೇತೋಹೋ ಅಂದ್ರೆ ಧರ್ಮಾಧರ್ಮಯೋಹೋ, ಧರ್ಮಾಧರ್ಮಗಳಿಗೆ ಅಂತ. ಧರ್ಮಾಧರ್ಮಗಳಿಗೆ ಫಲದಿಂದ ಸಿದ್ಧಿಯಾಗತ್ತೆ. ಫಲದಿಂದನೇ ಶರೀರದಿಂದ.
ಫಲ ಅಂದ್ರೆ ಶರೀರ, ಫಲ ಇಸ್ಕೊಟ್ಟು ಶರೀರ ಇಟ್ಕೊಂಬಿಡಿ. ಫಲದಿಂದ ಶರೀರದಿಂದ ಧರ್ಮ ಸಿದ್ಧಿ ಆಗುತ್ತೆ ಅಂತಂದ್ರೆ, ಫಲಸಿದ್ಧಿಯು ಧರ್ಮ ಸಿದ್ಧಿ ಆಗುತ್ತೆ ಅಂತಂದ್ರೆ ಕತರತ್ ಪೂರ್ವ ನಿಷ್ಪನ್ನಂ. ನನ್ನ ಪ್ರಶ್ನೆ ಅಷ್ಟೇ, ಈ ಎರಡರಲ್ಲಿ ಯಾವ್ದು ಮೊದಲು ಉಂಟಾದದ್ದು? ಧರ್ಮ ಮುಂಚೆ ಉಂಟಾದದ್ದ, ಶರೀರ ಮುಂಚೆ ಉಂಟಾದದ್ದ? ಇದರಿಂದ ಈ ಕೈಯಿಂದ ಈ ಕೈ ಹುಟ್ಟಿದೆಯಾ, ಈ ಕೈಯಿಂದ ಈ ಕೈ ಹುಟ್ಟಿದ? ಇದರಿಂದ ಇದು ಹುಟ್ಟಿದೆ, ಇದರಿಂದ ಇದು ಹುಟ್ಟಿದೆ ಅಂದ್ರೆ ಮುಂಚೆ ಇದು ಹುಟ್ಟಿದೆ, ಮುಂಚೆ ಇದು ಹುಟ್ಟುತ್ತಾ? ಯಾವ್ದು ಅಪೇಕ್ಷೆಯಿಂದ ಯಾವ್ದಕ್ಕೆ ಮೊದಲು ಹುಟ್ಟಿದೆ ಅಂತ ಹೇಳ್ತೀಯೋ ಅದೆರಡರಲ್ಲಿ ಯಾವ್ದು ಮುಂಚೆ ಅಂತ ಹೇಳ್ತೀಯೋ ಅದನ್ನ ಬಿಡಿಸಿ ಹೇಳು ಅಂತ ಕೇಳೋದು. ಪ್ರಶ್ನೆ ಇದು, ಕತರತ್ ಪೂರ್ವ ನಿಷ್ಪನ್ನ ಅನ್ನೋದು ಪ್ರಶ್ನೆ, ಕ್ವಶನ್ನು. ಯಾವ್ದಪ್ಪ ಮುಂಚೆ ಹುಟ್ಟಿದ್ದು? ಯಾವುದರ ಸಿದ್ಧಿ ಅಪೇಕ್ಷೆಯಿಂದ ಇದು ಹುಟ್ಟು ನೀನು ಅಂತಿದೆಯೋ ಅವು ಎರಡರಲ್ಲಿ ಪೂರ್ವ ಸಿದ್ಧತ್ವ ಧರ್ಮ ಹೇಳ್ತೀಯೋ, ಶರೀರಕ್ಕೆ ಹೇಳ್ತೀಯೋ, ಹೇಗೆ ಹೇಳ್ತೀಯಾ, ಹೆಂಗೆ ಹೇಳ್ತೀಯಾ, ಅದನ್ನ ಪ್ರೂವ್ ಮಾಡುವು ಅಂತ ಕೇಳ್ತಾ ಇದ್ದಾರೆ. ಅದು ಆಗೋಲ್ಲ. ಅವನೇನಂತೇನೆ, ಸಾರ್ ಅಶಕ್ತಿ ಏನ್ಬಿಟ್ಟ, ಇದು ಗೊತ್ತಾಗಲ್ಲ. ಆಸಕ್ತಿ ಅಂತಂದ್ರೆ ಅಜ್ಞಾನ ಅಂತ ಆಯ್ತು. ಶಕ್ತಿ ಇಲ್ಲ ಅಂತ ಸಲ ತಿರುವಾಗಿಲ್ಲ, ಇದು ಅವಿವೇಕ ಅಂತ ಐತೆ ಹೊರತು ಶಕ್ತಿ ಇಲ್ಲ ಅಂತ ಆಗೋಲ್ಲ ಅಂತಂತಾರೆ ಮುಂದೆ. ಯದಿ ಹೇತು ಫಲಯೋ ಅನ್ಯೋನ್ಯ ಸಿದ್ಧಿ ಅಭ್ಯುಪಗಮ್ಯತೆ ಏವ ತ್ವಯಾ ಕಥಲತ್ ಪೂರ್ವ ನಿಷ್ಪನ್ನಂ ಹೇತು ಫಲಯೋ ಯಸ್ಯ ಪಶ್ಚಾದ್ಭಾವಿನಃ ಸಿದ್ಧಿ ಸ್ಯಾತ್ ಪೂರ್ವ ಸಿದ್ಧ್ಯಪೇಕ್ಷೆಯ ತದ್ ಬ್ರೂಹಿ ಇತ್ಯರ್ಥ. ಅದನ್ನು ಹೇಳುದು. ಈ ಹೇತು ಫಲಗಳಿಗೆ ಅನ್ಯೋನ್ಯ ಸಿದ್ಧಿ ಇದೆ, ಅನ್ಯೋನ್ಯಾಶ್ರಯ, ಅನ್ಯೋನ್ಯಾಪೇಕ್ಷೆ, ಅನ್ಯೋನ್ಯ ಸಿದ್ಧಿ ಎಲ್ಲ ಒಂದೇ ಅರ್ಥ. ಇದರಿಂದ ಅದು, ಅದರಿಂದ ಇದು, ಇದಕ್ಕದು ಅದಕ್ಕಿದು ಅಂತ ಅಂದ್ಬಿಟ್ರೆ ಗಂಡನಿಂದ ಹೆಂಡತಿನೋ, ಹೆಂಡತಿಯಿಂದ ಗಂಡನೋ, ಯಾರಿಂದ ಯಾರು? ಒಬ್ಬಳು ಹೆಂಡತಿ ಅಲ್ಲ, ಒಬ್ಬನು ಗಂಡನೂ ಅಲ್ಲ. ಹೆಂಡತಿಯಿಂದ ಗಂಡ ಆದ್ರೆ, ಗಂಡನಿಂದ ಹೆಂಡತಿ ಆದ್ರೆ ಯಾರು ಮುಂಚೆ ಆದ್ರು? ಯಾರು ಗಂಡ ಮುಂಚೆ? ಯಾರು ಮುಂಚೆ? ಹೆಂಡತಿ ಆದ್ ಯಾರು ಮುಂಚೆ? ಹೆಂಡತಿ ಮುಂಚೆ ಆದ್ಮೇಲೆ ಗಂಡ ಆದ್ಮೇಲೆ, ಗಂಡ ಆದ್ಮೇಲೆ ಹೆಂಡತಿ ಆದ್ಲು. ಒಟ್ಟಿಗೆ ಆಗ್ಬಿಡ್ದು. ಒಟ್ಟಿಗೆ ಒಬ್ರಲ್ಲೂ ಇದೇನಂತ ಗಂಡತ್ವ ಹೆಂಡತಿತ್ವ ಹೆಂಗೆ ಇಬ್ರು ಆಗ್ಬಿಡತ್ತೆ? ಗಂಡ ಮುಂಚೆ ಆದ್ಮೇಲೆ ಹೆಂಡತಿ ಮುಂಚೆ ಆದ್ಲ, ಹೇಗೆ ಮುಂಚೆ? ಕೆಲವರು ಅಮ್ಮ ಹೋದ್ರೆ ಒಳ್ಳೇದು, ಯಪ್ಪ ಸಜ್ಜ ಅಮ್ಮ ಹೋಗಲ್ಲ, ಸಂತೋಷವೇ ಇರ್ಬೋದು. ಅಂಥವ್ರು ಇದಾರೆ ಬೇಕಾದ್ರೆ. ಅವಾಗ ಏನ್ ಹೇಳ್ತೀರಾ? ಸದ್ಯ ಈ ಪೀಡೆ ಹೋಯ್ತಲ್ಲಪ್ಪ ಅಂತ. ನಮ್ಮೂರ ಒಬ್ರು ಅಂತಿದ್ರು, ಈ ಸಾಯೋದ್ರೆ ಜಲ್ದಿ ಮುದುಕಿ ಅಂತಿದ್ರು. ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಇದಾಗ ಅದು ಬೇರೆ, ಇಂಡಿವಿಜುವಲ್ ಅಲ್ಲ, ಇದು ಯೂನಿವರ್ಸಿಟಿ. ಫಲದಿಂದ ಹೇತುವಿಗೆ ಫಲದಿಂದ ಇರುವಿಕೆ, ಫಲಕ್ಕೆ ಹೇತುವಿನಿಂದ ಇರುವಿಕೆ ಅಂತಂದ್ರೆ ಈ ಎರಡರಲ್ಲಿ ಕಸರದ ಪೂರ್ವ ನಿಷ್ಪನ್ನ. ಮೊದಲು ಯಾವ್ದು ತಯಾರಾದದ್ದು, ಯಾವ್ದರ ಸಿದ್ಧಿಯಿಂದ ಯಾವ್ದನ್ನ ಆಗತ್ತೆ ಅಂತ ಹೇಳ್ತೀವಿ ಅದನ್ನ ಹೇಳು ಅಂದ್ರು. ಓದ ಭಾಷೆ ಓದಾಯ್ತಾ? ಅನ್ಯೋನ್ಯ ಸಿದ್ಧಿ ಆಗುವಂತಹ ಅವಳು ಎರಡಕ್ಕೆ ಒಪ್ಕೊಳ್ತೇವೆ ಅಂತ ಅಂದ್ರೆ ಎರಡರಲ್ಲಿ ಅನ್ಯೋನ್ಯ ಸಿದ್ಧಿ ಆಗಿ ಇದಕ್ಕೆ ಅದು ಸಿದ್ಧಿ, ಅದಕ್ಕೆ ಇದು ಸಿದ್ಧಿ ಅಂತಂದ್ರೆ ಅವಾಗ ಎರಡೂ ಸಿದ್ಧಿ ಆಗಲ್ಲ ಅಂತ ಆಗುತ್ತೋ, ಎರಡು ಸಿದ್ಧಿ ಆಗುತ್ತೆ ಅಂತ ಆಗುತ್ತೋ? ಅನ್ಯೋನ್ಯ ಸಿದ್ಧಿ ಆಗಿರುವಂತಹ ಪದಾರ್ಥ ಎರಡು ಸಿದ್ಧಿ ಆಗಲ್ಲ ಅಂತ ಆಗುತ್ತೆ ಹೊರತು ಎರಡು ಸಿದ್ಧ ಆಗುತ್ತೆ ಅಂತ ಆಗೋದೇ ಇಲ್ಲ. ಇದಿರಕ್ಕೆ ಅದಿರ್ಬೇಕು, ಅದಿರಕ್ಕೆ ಇದಿರ್ಬೇಕು ಅಂದ್ರೆ ಸ್ವತಃ ಎರಡಕ್ಕೂ ಇರುವಿಕೆ ಇಲ್ಲ, ಅಸ್ತಿತ್ವ ಇಲ್ಲ. ಎರಡು ತೋರಿಕೆ, ಕಲ್ಪನೆ. ಈ ಎರಡಕ್ಕೂ ಆಸ್ಪದವಾದ ಇನ್ನೊಂದು ನೀವಿದ್ದೀರಲ್ಲ, ನೀವು ಎರಡಕ್ಕೆ ತೋರ್ಕೊತಾ ಇದ್ದೀರಾ. ನಿಮಗೆ ಹೆಸರು ಎರಡು, ನಿಮ್ಮನ್ನೇ ಎರಡು ಅಂತ ಕಲ್ಪಿಸ್ಕೊಂಡಿದ್ದೀರಾ, ಎರಡಕ್ಕೆ ಕಾಣ್ತಾ ಇದ್ದೀರಾ, ನೋಡ್ತಿದ್ದೀರಾ. ಈಗ ನೀವು ಎರಡೂ ಅಲ್ಲ, ಎರಡೂ ಇಲ್ಲ, ಎರಡು ಅಲ್ಲದೇ ಇರೋ ನೀವೇ ಅದ್ವಿತೀಯ ಸ್ವರೂಪವೇ ಪರಮಾರ್ಥ, ಅದೇ ಸತ್ಯ. ಅದು ಎಲ್ಲ ತೋರುತ್ತೆ, ತಪ್ಪಲಿಕ್ಕೆ ಏನ್ ಮಾಡ್ತಾರೆ. ಎರಡರ ಸಿದ್ಧಿಗೆ ನೀವೇ ಕಾರಣ. ನಿಮ್ಮ ಅರಿವೇ ಅದಕ್ಕೆ ಸೀಲ್ ಹೊಡೆದು ಅಸ್ತಿತ್ವ ಕೊಟ್ಟು ಧರ್ಮ ಇದೆ, ಶರೀರ ಇದೆ ನೋಡ್ತಾ ಇದ್ದೀರಾ. ಆ ಅರಿವಿಗೆ ಧರ್ಮಾಧಮೂ ಸೇರ್ಕೊಂಡಿಲ್ಲ, ಶರೀರವೂ ಸೇರ್ಕೊಂಡಿಲ್ಲ. ಆ ಅರಿವು ಎರಡಕ್ಕಿಂತ ಬೇರೆಯಾಗೇ ಇದೆ. ಆ ಅನುಭವ ಅದು ಅತೀತವಾಗಿದೆ, ಅದು ಪರಮಾರ್ಥ ಸತ್ಯವಾಗಿದೆ. ಅದ್ರಲ್ಲಿ ಏನೇನೋ ತೋರ್ಕೊಳ್ಳುತ್ತೆ, ತಪ್ಪಲಿಕ್ಕೆ ತೋರ್ಕೊಂಡು ಮಾತ್ರ ಹೆದರ್ಕೋಬೇಕಾಗಿಲ್ಲ. ತೋರ್ಕೊಂಡು ನಿಜವಾಗಿದೆ, ಸತ್ಯವಾಗಿದೆ, ನಮ್ಗೆ ಸಂಬಂಧಪಟ್ಕೊಂಡಿದೆ ಅಂದ್ರೆ ಅದು ರಗಳೆ ಆಗತ್ತೆ. ತೋರಿಕೆ ಮಾತ್ರ ಅಂತ ಅನ್ಕೊಂಡ್ರೆ ಇಲ್ಯೂಷನ್ ಅಂದ್ರೆ ಬರೀ ಅಪಿಯರೆನ್ಸ್ ಅಂದ್ರೆ ಆಗುತ್ತೆ, ತೋರ್ಕೊಳ್ಳಿ ಏನಾಗುತ್ತೆ. ಯಾವ್ದರ ಸಿದ್ಧಾಪೇಕ್ಷೆಯಿಂದ ಯಾವ್ದು ಮುಂಚೆ ಇರುತ್ತೆ, ಆಮೇಲೆ ಉಂಟಾಗುತ್ತೆ ಅದನ್ನು ಹೇಳು ಒಂದು. ಅಥ ಏತ ನ ಶಕ್ಯತೆ ಭಕ್ತಮಿತಿಮನ್ಯಸೆ. ಇನ್ನು ಸ್ವಾಮಿ ಹೀಗೆಲ್ಲ ನೀವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಇದಕ್ಕೆ ಉತ್ತರ ಕೊಡಕ್ ಆಗಲ್ಲ ಅಂತ ಅನ್ನೋದಾದರೆ ಅವಾಗ ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಅದನ್ನ ನೀವು ಒಪ್ಕೋಬೇಕು. ನಾನೇನ್ ಹೇಳ್ತೀನಿ? ಅಶಕ್ತಿರಪರಿಜ್ಞಾನಂ ಕ್ರಮಕೋಪೋಥವಾ ಪುನಃ ಏವಂ ಹಿ ಸರ್ವಥಾ ಬುದ್ಧೈಃ
ಕ್ರಮ पुनः एवं हि सर्वथा ಅವರು ಪರಿದೀಪಿತ ಅಂದ್ರೆ ತೋರಿಸಿದ್ದಾಗಿರುತ್ತದೆ, ತಿಳಿಸಿದ್ದಾಗಿರುತ್ತದೆ, ಬೆಳಗಿದ್ದಾಗುತ್ತದೆ ಅಂತ ಅಂತ ಇದ್ದಾರೆ. ಪರಿಸಮಂತ ದೀಪಿತ ಎಲ್ಲಾ ಕಡೆಯಲ್ಲೂ ಅದನ್ನೇ ತೋರಿಸ್ಕೊ ನೋಡ್ರಪ್ಪ ಹೆಂಗು ಸೃಷ್ಟಿ ಹೊಂದಲ್ಲ, ಯಾವ ಪ್ರಕಾರ ಸೃಷ್ಟಿ ಹೊಂದ. ಇನ್ನು ಬೌದ್ಧರು ವೈಶೇಷಿಕರು ಪರಮಾಣು ಸೇರ್ಕೊಂಡು ಆಗತ್ತೆ ಅಂತಂದ್ರೆ ಅದಕ್ಕೂ ದೊಡ್ಡ ಚರ್ಚೆ ಮಾಡಿದ್ದಾರೆ. ಯಾಕೆ ಸೇರ್ಕೊಳ್ಳುತ್ತೆ, ಯಾವಾಗ ಸೇರ್ಕೊಳ್ಳುತ್ತೆ, ಹೇಗ್ ಸೇರ್ಕೊಳ್ಳುತ್ತೆ, ಯಾವ ಕಡೆಯಿಂದ ಸೇರ್ಕೊಳ್ಳುತ್ತೆ, ಪರಮಾಣುಗೆ ಅವಯವ ಉಂಟಾ ಇಲ್ವಾ, ಅದಕ್ಕೂ ಮುಖ ಉಂಟಾ ಇಲ್ವಾ, 4 ಮುಖನೋ 8 ಮುಖನೋ 6 ಮುಖನೋ, ಯಾವ ಮುಖಕ್ಕೆ ಮುಂಚೆ ಸೇರ್ಕೊಳ್ಳುತ್ತೆ, ಸೇರ್ಕೊಂಡಾಗ ಪೂರ್ತಿ ಒಳಗೆ ಸೇರ್ಕೊಳ್ಳುತ್ತೋ ಪಕ್ಕಕ್ಕೆ ಅಂಟ್ಕೊಂಡು ಅಂದ್ರೆ ಯಾವಾಗ ಅಂಟ್ಕೊಳ್ಳುತ್ತೆ, ಯಾವಾಗ ಬಿಟ್ಕೋಬೇಕು ಹೆಂಗ್ ಗೊತ್ತಾಯ್ತು ಅದಕ್ಕೆ, ಅದು ಹೊಂದಲ್ಲ. ಇನ್ನು ಪ್ರಧಾನ ಸೃಷ್ಟಿ ಮಾಡ್ತೇನೆ, ಪ್ರಧಾನಕ್ಕೆ ಅರಿವಿದೆಯಾ, ಪ್ರಧಾನ ಚೇತನವೋ ಅಚೇತನವೋ, ಅಚೇತನವಾದದ್ದು ವ್ಯವಸ್ಥಿತವಾಗಿ ಅದು ನಡೆದಿದ್ದಕ್ಕೆ ದೃಷ್ಟಾಂತ ತೋರಿಸು ನೋಡೋಣ ಲೋಕದಲ್ಲಿ. ಅದು ಹೇಗೆ ಆಕಾಶಾದಿ ಕ್ರಮ ಸೃಷ್ಟಿ ಮಾಡುತ್ತೆ, ಇಲ್ಲ ಆಕಾಶ ಸೃಷ್ಟಿ ಆಗಲ್ಲ ಅಂದ್ರೆ ವಾಯುವಾದಿ ಕ್ರಮದಿಂದಲಾದ್ರೂ ಸೃಷ್ಟಿ ಆಗೋದಕ್ಕೆ ಅದಕ್ಕೇನು ಅರಿವಿದೆಯಾ, ಯಾವಾಗ ಪ್ರಳಯ ಆಗ್ಬೇಕು ಅದಕ್ಕೆ ಗೊತ್ತಿದೆಯಾ, ಯಾವ್ಯಾವ್ದನ್ನು ಎಲ್ಲೆಲ್ಲಿ ಮಾಡ್ಬೇಕು ಹೇಗೆ ಗೊತ್ತು, ಯಾವುದನ್ನು ಹೊಂದಕ್ಕಾಗಲ್ಲ. ಅಚೇತನಕ್ಕೆ ಪ್ರವೃತ್ತಿಯನ್ನೇ ಹೊಂದಕ್ಕಾಗಲ್ಲ. ಹಾಗಾಗಿ ಚೇತನ ಪ್ರವೃತ್ತಿ ಆಗಲ್ಲ, ಚೇತನದಲ್ಲಿ ಕ್ರಿಯೆ ಇಲ್ಲ, ಚೇತನ ಚಿನ್ಮಾತ್ರ ಅವಿಕ್ರಿಯ ಕೂಟಸ್ಥ. ಅಚೇತನಕ್ಕೆ ಪ್ರವೃತ್ತಿ ಹೊಂದಲ್ಲ, ಅಚೇತನ ಏನು ಮಾಡಲ್ಲ. ಹಂಗೆ ಹೆಂಗ್ ಸೃಷ್ಟಿ ಆಯಿತು ಅಂದ್ರೆ ಸೃಷ್ಟಿ ಆಗಿಲ್ಲ. ಸೃಷ್ಟಿ ಅನ್ನೋದೇ ಕಲ್ಪನೆ, ಏನ್ ಮಾಡು ಹೊಗೆ ಬಂದಿಲ್ಲತ್ತೆ ಹೊರತು ಇನ್ನೆಲ್ಲಿಗೂ ಬರಲ್ಲ. ಹೆಂಗ್ ವಾದ ಮಾಡಿದ್ರು ವಿಚಾರ ಮಾಡಿದ್ರು ಸೃಷ್ಟಿ ಇಲ್ಲ ಆಗಿಲ್ಲ ಅನ್ನೋ ತೀರ್ಮಾನ ಆಗತ್ತೆ ಹೊರತು ಸೃಷ್ಟಿ ಹೊಂದ್ಸೋಕ್ ಹೋದ ತಿಪ್ಪಲಾಗ ಹೊಡೆದು ಹೊಂದ್ಸೋಕ್ಕಾಗಲ್ಲ, ಯಾರಿಗೂ ಹೊಂದ್ಸೋಕ್ಕಾಗಲ್ಲ. ಇನ್ನು ಸೃಷ್ಟಿ ಆಗಿಲ್ಲ ಅಂದ್ರೆ ಈಗಲೇ ಇಲ್ಲ, ಈಗಲೇ ಪ್ರಪಂಚ ಇಲ್ಲ, ಈಗಲೇ ನಿಮ್ಗೆ ದೇಹದಿಂದ ಮನೋಬುದ್ಧಿ ಇಲ್ಲ, ಈಗಲೇ ಯಾರೂ ಇಲ್ಲ. ಈಗೆಲ್ಲ ಇದಾದ್ರೆ ಮುಂದೆ ಇಲ್ಲ ಆಗ್ತಾರೆ ಅನ್ಕೋಬೇಡಿ, ಜ್ಞಾನ ಆದ್ಮೇಲೆ ಇಲ್ಲ ಆಗ್ತಾರೆ ಅಲ್ಲ. ಈಗ ಇದೆ ಅನ್ನೋದು ಅಜ್ಞಾನ, ಇದು ಯಾವುದು ಇಲ್ಲ, ಇರೋದಲ್ಲ ಯಾವಾಗ ಏಕಮೇವಾದ್ವಿತೀಯ ಬ್ರಹ್ಮ ಅನ್ನೋ ಅನುಭವದಲ್ಲಿ ಸೆಟ್ಲ್ ಆಗಿ ಈಗಲೇ ಪ್ರಪಂಚ ಇಲ್ಲ ಅಂತ ಇದ್ದಾರೆ. ಎಂದೋ ಯಾವತ್ತೋ ಗೊತ್ತಾದ್ಮೇಲೆ ಇಲ್ಲ ಆಗತ್ತೆ ಅಂತ ಅರ್ಥ ಅಲ್ಲ. ಯಾವಾಗಲೂ ಪ್ರಪಂಚ ಅನ್ನೋದು ಇಲ್ವೇ ಇಲ್ಲ, ದೇಹೇಂದ್ರಿಯ ಮನೋಬುದ್ಧಿ ಇಲ್ವೇ ಇಲ್ಲ, ಸೃಷ್ಟಿ ಇಲ್ವೇ ಇಲ್ಲ, ತೋರಿಕೆ ಇಲ್ವೇ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಪಾಪಗಳು ಇಲ್ಲ, ಯಾವುದೂ ಇಲ್ಲ. ಏನಿರೋದು ಎಲ್ಲವನ್ನೂ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋ ಅನುಭವ ಮಾತ್ರ ಇದೆ. ಅದೊಂದು ಪರಮಾರ್ಥವಾಗಿ ಅವಿಕ್ರಿಯವಾಗಿ ನಿತ್ಯವಾಗಿ ಸತ್ಯವಾಗಿ ಏನೇನು ಅದು ನಿತ್ಯ ಅಸತ್ಯ ಅವಿಕ್ರಿಯ ಅನ್ನೋದು ಇಲ್ಲಿರುವ ಅಸತ್ಯ ವಿಕ್ರಿಯ ಇದನ್ನ ಇಟ್ಕೊಂಡು ಹೇಳಿದ್ವು. ಈಗ ಆ ಒಂದೇ ಜಾಗದಲ್ಲಿ ನಿತ್ಯ ಅಸತ್ಯ ಅವಿಕ್ರಿಯ ಪದಕ್ಕೂ ಅರ್ಥ ಇಲ್ಲ, ಅದು ಅದಿಲ್ಲ, ಎಲ್ಲವೂ ಅಧ್ಯಾರೋಪವೇ, ಏನು ಮಾಡಕ್ಕಾಗಲ್ಲ. ಸೇಯಂ ಅಶಕ್ತಿ ಅಪರಿಜ್ಞಾನಂ, ಈ ಹೇಳಕ್ಕಾಗಲ್ಲ ಅನ್ನೋದು ಅಜ್ಞಾನದ ಕುರುಹು, ಗೊತ್ತಿಲ್ಲ ಅನ್ನೋದು. ಕೆಲವು ಜನ ನೇಚರ್ ಅಂದ್ಬಿಡ್ತಾರೆ, ಇಂಗ್ಲಿಷ್ ಪದ ಹಾಕ್ಬಿಡ್ತಾರೆ. ನೇಚರ್ ಅಂದ್ರೆ ಇಗ್ನೋರೆನ್ಸ್ಗೆ ಅದು ಸಿನಾನಿಮ್, ಅದು ಗೊತ್ತಿಲ್ಲ ಅನ್ನೋದು ಇನ್ನೊಂದು ಪರ್ಯಾಯ ಪದ. ನೇಚರ್ ಒಂದು ಇಲ್ಲ, ಎಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ಅಲ್ಲಿ ನೇಚರ್ ಅಂದ್ಬಿಡ್ತಾರೆ. ನೇಚರ್ ಅದು ಆನ್ಸರ್ ಅಲ್ಲ, ಅದು ನೇಚರ್ ಅಂದೇನೋ ತಿಳುವಳಿಕೆ ಇಲ್ಲ, ವಿವೇಕ ಇಲ್ಲ, ಬುದ್ಧಿ ಇಲ್ಲ ಅಂತ ಅರ್ಥ, ಗೊತ್ತಿಲ್ಲ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ. ತತ್ವ ವಿವೇಕ ಮೂಢತ ಇತ್ಯರ್ಥ. ಹಾ ಕೇಳಿಪ್ಪ ಆಮೇಲೆ ಅಲ್ಲ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಬಹುದು. ಗುರುಗಳೇ, ಇದು ಗೌಡಪಾದಾಚಾರ್ಯರು ಅಷ್ಟು ಸ್ಟ್ರಾಂಗ್ ಆಗಿ ಅದ್ವೈತ ಇದು ಮಾಡಿದ್ದು ಇನ್ಯಾರು ಮಾಡಿಲ್ವಾ? ಇವ್ರೊಬ್ರೇನ ಮಾಡಿರೋದು? ಶಂಕರರು ಅದನ್ನೇ ಮಾಡಿರೋದು. ಅವ್ರು ಆಮೇಲೆ ಮಾಡಿದ್ರಲ್ವಾ, ಶಂಕರಾಚಾರ್ಯ ಆಮೇಲೆ ಬಂದ್ರು. ಉಪನಿಷತ್ತಲ್ಲೂ ಅದೇ ಮಾಡಿರೋದು. ಅನ್ಕೋತೀವಿ ಅವರು ಮಾಧ್ವಾಚಾರ್ಯರು ಅವ್ರ ಕಡೆ ಹೋದ್ರೆ ಅವ್ರು ಅಷ್ಟೇ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೇನೋ? ವಾದ ಮಾಡೋದಲ್ಲ, ಉಪನಿಷತ್ತು ಅನುಭವ ನೋಡ್ಕೋಬೇಕು. ವಾದದ ವಿಚಾರ ಅಲ್ಲ ಇಲ್ಲಿ,
ಅನುಭವ ನೋಡ್ಕೊಂಡಾಗ ಉಪನಿಷತ್ತಲ್ಲಿ ಇದಂ ಸರ್ವಂ ಯದಯಮಾತ್ಮ ಅಂತ ವಾಕ್ಯ ಇದೆ. ಆ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ತೀರಾ? ಇದೆಲ್ಲವೂ ಅಂತ ಅನುವಾದ ಮಾಡಿದೆಲ್ಲ ಆತ್ಮನೇ.